ಭಿಕ್ಷಾವೃತ್ತಿಯನ್ನ ಕೈಗೊಳ್ಬೇಕು. ಇಲ್ಲಿ ಒಂದು ಶಿಷ್ಯನ ಒಂದು ಹೆಂಗಿರ್ಬೇಕನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಗಳು ಬಂದಾಗ. ಹೇಳಿ. 107ನೆಯ ವಿಷಯಾಂಕ ಚೌಪಾಯಿ 20ನೆಯಲ್ಲಿ ಬರ್ತಕ್ಕಂಥದ್ದು. ನಿತ್ಯ ಪ್ರಕಾಶ ವಿಭೂ ಸೋ ವಿದ್ಯಾದಾರಿ ದಹಿಕ ಆಗೈ ನಿಜ ಭೋಜನ ಕುನಹಿ ಕುನಿ ಮಾಗೈ जो गुरु देहि तू जाटर ढारई नहीं तो जहीन वृत्ति स्वयं ಭಾರೈ. ಅಂದರೆ ಇದರ ಅರ್ಥ, ತೆಗೆದುಕೊಂಡು ಬಂದಿರುವ ಆ ಭಿಕ್ಷೆಯನ್ನು ಗುರುಗಳ ಎದುರಿನಲ್ಲಿ ಇಟ್ಟು ಪುನಃ ತನ್ನ ಊಟದ ಸಲುವಾಗಿ ಬೇಡಬಾರದು. ಗುರುಗಳು ಏನಾದರೂ ಕೊಟ್ಟರೆ ಮಾತ್ರ ಹೊಟ್ಟೆಯಲ್ಲಿ ಹಾಕಬೇಕು. ಇಲ್ಲವಾದರೆ ಎರಡನೆಯ ದಿವಸ ಭಿಕ್ಷೆಯನ್ನು ಮಾಡಬೇಕು. निज भोजन को नहीं पुनि मांगई जो गुरु देहि तू जाठर दाढ़ारई नहीं तुझे दिन वृत्ति संभारई. ತೆಗೆದುಕೊಂಡು ಬಂದಿರುವ ಆ ಭಿಕ್ಷೆಯನ್ನು ಗುರುಗಳ ಎದುರಿನಲ್ಲಿ ಇಟ್ಟು ಪುನಃ ತನ್ನ ಊಟದ ಸಲುವಾಗಿ ಬೇಡಬಾರದು. ಗುರುಗಳು ಏನಾದರೂ ಕೊಟ್ಟರೆ ಮಾತ್ರ ಹೊಟ್ಟೆಯಲ್ಲಿ ಹಾಕಬೇಕು. ಇಲ್ಲವಾದರೆ ಎರಡನೆಯ ದಿವಸ ಭಿಕ್ಷೆಯನ್ನು ಮಾಡಬೇಕು. ರೂಪಾಯಿ 107 भिक्षातरी दैहिक आ गई निज भोजन को नहीं पुनि मांगई तो भिक्षातरी दैहिक आ गई निज भोजन को नहीं पुनि मांगई जो गुरु दे तो जाठर धारे नहीं तुझे दिन वृत्ति संभारे जो गुरु दे तो जाठर ढारे नहीं तुझे दिन वृत्ति संभारे. ಇದು ಅಂದ್ರೆ ತೆಗೆದುಕೊಂಡು ಬಂದಿರುವ ಆ ಭಿಕ್ಷೆಯನ್ನ ದೈಹಿಕ ಅಂದ ಗುರುಗಳ ಆಗೈ ಅಂದ ಎದುರಿನಲ್ಲಿ ಹರಿಯಿಟ್ಟು ಪುಣ್ಯ ಅಂದ್ರೆ ಪುನಃ ನಿಜ ಅಂದ್ರೆ ತನ್ನ ನಿಜ ಅಂದ್ರೆ ತನ್ನ ಭೋಜನಕ್ಕೂ ಅಂತಂದ್ರೆ ಭೋಜನದ ಸಲುವಾಗಿ ಮಾಂಗೈ ನಹಿ ಅಂದ್ರೆ ಬೇಡಬಾರದು. ಗುರು ಅಂದ್ರೆ ಗುರುಗಳು. ಯೋ ಏನಾದರೂ ದೇಯಿತು ಅಂದ್ರೆ ಕೊಟ್ಟರೆ ಮಾತ್ರ ಜಾಟರ ಅಂದ್ರೆ ಹೊಟ್ಟೆಯಲ್ಲಿ ದಾರೈ ಹಾಕ್ಬೇಕು. ನಹಿ ಇಲ್ಲಾಂದ್ರ ದೂಷೆ ಅಂದ್ರೆ ಎರಡನೆಯ ದಿನ ಅಂದ್ರೆ ದಿವಸ ವೃತ್ತಿ ಭಿಕ್ಷೆಯನ್ನ ಸಂಪಾದನೆ ಮಾಡಬೇಕು. ತೆಗೆದುಕೊಂಡು ಬಂದ ಭಿಕ್ಷೆಯಿಂದ ತೆಗೆದುಕೊಂಡು ಬಂದಿರುವ ಆ ಭಿಕ್ಷೆಯನ್ನ ಗುರುಗಳ ಎದುರಿನಲ್ಲಿ ಇಟ್ಟು ಪುನಃ ತನ್ನ ಊಟದ ಸಲುವಾಗಿ ಗುರುಗಳಿಗೆ ಬೇಡಬಾರದು. ಗುರುಗಳು ಅಕಸ್ಮಾತ್ ಏನಾದರೂ ಕೊಟ್ಟರೆ ಮಾತ್ರ
ನಾವು ತಿಂದು ನಮ್ಮ ಹೊಟ್ಟೆಗೆ ಹಾಕಬೇಕು. ಎಲ್ಲಾಯ್ತು ಅಂತಂದ್ರೆ ಎರಡನೇ ದಿವಸ ಮತ್ತ ಭಿಕ್ಷೆಯನ್ನು ಮಾಡ್ಲಿಕ್ಕೆ ಹೋಗಬೇಕು ಅಂತ ಪ್ಯಾಕೆಟ್ ಮಾಡೋದ್ರಿ ಗುರುಗಳು ಹೇಳ್ತಾರೆ. 120ಕ್ಕೆ ನಿಂತು ನಾನು 20ನೇ ಚೌಪಾಯಿ ನಿಂತು 107ನೇ ಅಂಕ ಮುಕ್ತಾಯವಾಯ್ತು. ಇದು ಮಾಡ್ಕೊಳ್ಬೋದು ಎಲ್ಲರೂ. ನಾಳೆಯಿಂದ ಮುಂದೆ ಕಂಟಿನ್ಯೂ ಮಾಡೋಣ ಅಂತೀವಿ. 21ನೇದು 20ನೇದು ಮುಗಿದ ಚೌಪಾಯಿ. ಈಗ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂತಹ ಶರಣಬಸವ ಮಹಾಸ್ವಾಮೀಜಿಯವರಿಂದ ಅನುಭವಾಮೃತಗಳನ್ನು ನಾವು ಕೇಳೋಣ. ಹೇಳ್ತಾರವು ನಾವೆಲ್ಲ ಆಲಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ಉಪಾಸನಾ ಕಾಂಡದ ಸಂಬಂಧ ಜ್ಞಾನಕಾಂಡದಿಂದ ಸ್ವರೂಪ ಜ್ಞಾನ ಉಂಟಾದರೆ ಉಪಾಸನಾ ಕಾಂಡದಿಂದ ಏನಾಗ್ತದಂದ್ರೆ ಆ ಸ್ವರೂಪದಲ್ಲಿಯೇ ಉಳಿಯುವಂಥ ಒಂದು ಸಾಮರ್ಥ್ಯ ಬರ್ತದೆ. ಶುದ್ಧ ಬ್ರಹ್ಮ ಸ್ವರೂಪ ಅಂತ ನಮ್ಮ ಸ್ವರೂಪದ ಬಗ್ಗೆ ನಮಗೆ ಜ್ಞಾನ ಮಾಡಿಕೊಡೋದು ಜ್ಞಾನಕಾಂಡ. ಆದ್ರೆ ಆ ಸ್ವರೂಪ ಏನು ಮಾಡಿದಿರಿ ನೀವು? ಧಾರಣೆ ಮಾಡಿದಿರಿ. ಧಾರಣೆ ಮಾಡಿದ ಮೇಲೆ ಆ ಧಾರಣೆ ಮಾಡಿದ ಧಾರಣೆಯಲ್ಲಿಯೇ ಕಂಟಿನ್ಯೂ ಇರ್ಬೇಕಲ್ಲ ಮುಂದೆ. ಅದಕ್ಕೆ ಧ್ಯಾನ ಅಂತಾರ. ಅದಕ್ಕೆ ಧ್ಯಾನ ಅಂತಾರ, ಯೋಗ ಅಂತಾರ, ಮತ್ತೆ ಅದರೊಳಗೆ ಮುಳುಗಿದ್ರೆ ಸಮಾಧಿನೂ ಅಂತಾರೆ. ಧಾರಣ, ಧ್ಯಾನ, ಸಮಾಧಿ. ಧಾರಣೆ ಮಾಡ್ತೀವಿ ಸತ್ಸಂಗದಾಗ, ಆಮೇಲೆ ಸತ್ಸಂಗ ಮುಗಿನ ಧಾರಣೆ ಮಾಡಿದ್ದನ್ನು ಕಳೆದು ಬೇರೆನೇ ಆಗಿಬಿಡ್ತೀವಿ. ಅದಕ್ಕೆ ನಾವು ಏನು ಧಾರಣೆ ಮಾಡೀವಿ ಅದರೊಳಗೆ ನಾವು ಧ್ಯಾನದೊಳಗಿರೋದಕ್ಕೆ ಈ ಉಪಾಸನಾ ಕಾಂಡ ಅನ್ನೋದು ಅವಶ್ಯಕತೆ ಅದ. ಆ ಉಪಾಸನಾ ಕಾಂಡಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಈಗಾಗಲೇ ಕೊಟ್ಟಿವಿ. ಇಲ್ಲಿ ಏನದಂತಂದ್ರೆ ಈ ಒಂದು ಭಗವದ್ಗೀತೆಯ ಶ್ಲೋಕ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗ ಯೋಗ ಸಂಜ್ಞಾತಂ ಸ ನಿಶ್ಚಯೇನ ಯೋಕ್ತವ್ಯನೋ ಯೋಗೋ ನಿರ್ವಿಣ್ಣ ಚೇತಸ ಅಂತೇಳಿ ಇದು 6ನೇ ಅಧ್ಯಾಯದೊಳಗೆ 23ನೇ ಶ್ಲೋಕ ಭಗವದ್ಗೀತೆಯ ಧ್ಯಾನ ಯೋಗ. ಇದರೊಳಗೆ ಏನು ಹೇಳ್ತಾರಂದ್ರೆ ಯಾವುದರಲ್ಲಿ ಇದ್ದುಕೊಂಡು ಅಂದ್ರೆ ಯೋಗದಲ್ಲಿ ಇದ್ದುಕೊಂಡು. ಯೋಗದಲ್ಲಿ ಇದ್ದುಕೊಂಡು ಅಂತಂದ್ರೆ ಏನದರ ಅರ್ಥ? ಜೀವ ಬ್ರಹ್ಮರ ಏಕತ್ವದಲ್ಲಿ ಇದ್ದುಕೊಂಡು ಏನಾಗ್ತದ? ಮಹತ್ತಾದ ದುಃಖದಿಂದ ವಿಚಲಿತನಾಗದಿರುವನು. ಯಾವುದರಲ್ಲಿ ಇದ್ದನಂತಂದ್ರ ಅವನಿಗೆ ದುಃಖ ಬಾಧೆ ಮಾಡಂಗಿಲ್ಲಲ್ಲ. ಮತ್ತೆ ಹೆಂಗಿರ್ತದಂದ್ರ ದುಃಖ ಸಂಬಂಧವನ್ನ ದೂರ ಮಾಡುವಂತ. ಯಾವಾಗ ನೀವು ಜೀವ ಬ್ರಹ್ಮರ ಏಕತ್ವದ ಒಂದು ಸಾಧನೆ ಮಾಡ್ತೀರಿ ಆವಾಗ ಏನಾಗ್ತದಂದ್ರ ದುಃಖದ ಸಂಬಂಧನೇ ದೂರಾಗಿ ಹೋಗ್ಬಿಡ್ತದ. ಅಂತ ಚಿತ್ತ ಸಮತೆ ಏನದಲ್ಲ ಅದೇ ಯೋಗ. ಚಿತ್ತ ಸಮತೆನೇ ಯೋಗ. ಇದರೊಳಗೆ ಅರ್ಥ ಏನು? ವಿಚಲಿತನಾಗದಿರುವುದು, ದುಃಖದಿಂದ ವಿಚಲಿತನಾಗದಿರುವುದು. ಮತ್ತು
ದುಃಖದ ಸಂಬಂಧವನ್ನು ದೂರ ಮಾಡ್ಕೊಂಡಿರೋದು. ಇದೇನದಲ್ಲ ಇದಕ್ಕೆ ಯೋಗ ಯೋಗ ಅಂತಾರೆ. ಈಗ ಮತ್ತೆ ನೀವು ದುಃಖಿಗಳಾದ್ರಿ ಅಂದ್ರೆ, ಭಯಗ್ರಸ್ತರಾದ್ರಿ ಅಂದ್ರೆ, ಚಿಂತಾಕ್ರಾಂತರಾದ್ರಿ ಅಂದ್ರೆ ಅದಕ್ಕೇನಂತಾರ? ವಿಯೋಗ ಅಂತಾರ. ನೀವು ಯೋಗದಾಗ ಇದ್ದದ್ರ ಲಕ್ಷಣ ಏನು? ದುಃಖ ಇಲ್ಲ, ಭಯ ಇಲ್ಲ, ಚಿಂತೆ ಇಲ್ಲ. ಅದರ ಸಂಬಂಧವನ್ನ ದೂರ ಮಾಡ್ಕೊಂಡಿರಿ. ಅದು ಹೆಂಗ್ ಮಾಡ್ಕೊಳಕ್ ಸಾಧ್ಯ ಆಯಿತು ಅಂದ್ರೆ ಜೀವ ಬ್ರಹ್ಮರ ಏಕತ್ವದ ಜ್ಞಾನದಿಂದ. ಅರ್ಥ ಆಯ್ತಾ ಇದು ಶ್ಲೋಕ? ದುಃಖದ ಸಂಬಂಧನೇ ದೂರ ಮಾಡ್ಕೋಬೇಕು. ದುಃಖದಿಂದ ವಿಚಲಿತನಾಗಬಾರದು. ಯೋಗಿಯ ಲಕ್ಷಣ ಅದು. ಅವ ದುಃಖಿ ಆದ, ಭಯಗ್ರಸ್ತ ಆದ, ಚಿಂತಾಕ್ರಾಂತ ಆದ ಅಂದ್ರೆ ಅವನಿಗಿನ ಯೋಗದ ಬಲ ಬಲಿತಿಲ್ಲ, ಇನ್ನೂ ಗಟ್ಟಿಯಾಗಿಲ್ಲ ಅಂತ. ಆದ್ರೂ ಒಂದು ಅರಿವು ಇರಬೇಕು. ಈ ಯೋಗ ಮಾಡುವುದರಿಂದಲೇ ಮೋಕ್ಷ ಆಗ್ತದ ಸುಳ್ಳು. ಯೋಗ ಮಾಡುವುದರಿಂದ ಮೋಕ್ಷಕ್ಕೆ ನಿಮಗೆ ದಾರಿ ಸಿಗ್ತದೆ. ಯೋಗ ಮಾಡೋದ್ರಿಂದ ವಿಕ್ಷೇಪ ದೋಷ ನಾಶ ಆಗಿ ನಿಮ್ಮ ಅಂತಃಕರಣ ನಿಶ್ಚಲವಾಗಿ, ಆ ನಿಶ್ಚಲವಾದ ಅಂತಃಕರಣದೊಳಗ ಬ್ರಹ್ಮಜ್ಞಾನ, ಬ್ರಹ್ಮ ಜ್ಞಾನದ ಸ್ವರೂಪದಲ್ಲಿ ನಿಮ್ಮ ಶರೀರದೊಳಗ, ನಿಮ್ಮ ಅಂತಃಕರಣದೊಳಗೆ ಗಟ್ಟಿಯಾಗಿ ನಿಲ್ಲುತ್ತದೆ. ಅದರ ಸಲುವಾಗಿ ಇದು ಮಾಡಬೇಕಾಗ್ಯದ. ಜ್ಞಾನದ ರೂಪದಲ್ಲಿ ಬ್ರಹ್ಮ ನಿಮ್ಮೊಳಗಿರ್ತಾನೆ. ಯೋಗದ ಪರಿಭಾಷೆ ಯೋಗ ಶಿಖೋಪನಿಷತ್ ಅಂತ ಒಂದೊಂದು ಅರ್ಥಗಳು ಹೇಳ್ಕೊತ ಹೋಗ್ತಾರ ಅವರು. ಯೋಗ ಶಿಖೋಪನಿಷತ್ ಅಂತಂದ್ರೆ ಅಲ್ಲಿ ಏನ್ ಹೇಳ್ತಾರ? ಯೋಪಾನ ಪ್ರಾಣಯೋರೈಕ್ಯ ಸ್ವರಜೋರೇತ ಸೋಸ್ತಥ ಸೂರ್ಯ ಚಂದ್ರಮ ಸೋ ರೇಗೋ ಜೀವಾತ್ಮ ಪರಮಾತ್ಮ ಸೋ ಅಂತೇಳಿ ಯೋಗ ಶಿಖೋಪನಿಷತ್ತಿನೊಳಗ 1ನೇ ಅಧ್ಯಾಯದೊಳಗೆ 68ನೇ ಶ್ಲೋಕದಾಗ ಹೇಳ್ತಾರೆ. ಇದು ಒಂದು ಉಪನಿಷತ್, ಯೋಗ ಶಿಖೋಪನಿಷತ್ ಅಂತೇಳಿ. ಏವಂ ತು ದ್ವಂದ್ವ ಜಾಲಸ್ಯ ಸಂಯೋಗೋ ಯೋಗೋ ಉಚ್ಯತೆ ಅಥ ಯೋಗ ಶಿಖಾಂ ವಕ್ಷೆ ಸರ್ವಜ್ಞಾನೇಶು ಜ್ಯೋತ್ತಮಾಂ. 1ನೇ ಅಧ್ಯಾಯ 69ನೇ ಶ್ಲೋಕ. ಈ 2 ಶ್ಲೋಕಗಳಲ್ಲಿ ಯೋಗದ ಅರ್ಥ ಕೊಟ್ಟರಲ್ಲಿ ಏನದ ಅಂದ್ರ, ಯಾವ ರೀತಿ ಪ್ರಾಣವಾಯು ಮತ್ತು ಅಪಾನವಾಯುಗಳು ಏಕವಾಗಬೇಕು, ಸ್ವರಜ ಮತ್ತು ಸ್ವರೇತಸ್ಸುಗಳು ಏಕವಾಗಬೇಕು, ಸೂರ್ಯ ಮತ್ತು ಚಂದ್ರರ ಏಕತೆ ಆಗಬೇಕು, ಹಾಗೆಯೇ ಜೀವಾತ್ಮ ಪರಮಾತ್ಮರ ಮಿಲನ ಮತ್ತು ಸಮಸ್ತ ದ್ವಂದ್ವಗಳ ದ್ವೈತಗಳ ಏಕತೆಯಾಗುವುದು, ಐಕ್ಯವಾಗುವುದು ಯೋಗ ಎನ್ನಿಸಿಕೊಳ್ಳುತ್ತದೆ. ಏನಿಂಗಂದ್ರ ಪ್ರಾಣವಾಯು ಅಪಾನವಾಯು 2 ಅದಾವ. ಅವೆರಡು ಏಕಾಗಬೇಕಂದ್ರೆ ಏನವು? ಪ್ರಾಣವಾಯು ತಗೊಳ್ಳಿಲ್ಲ ಅಂತಂದ್ರ, ಹೊರಗೆ ಹೋಲಿಲ್ಲ ಅಂದ್ರೂ ಸಾಯ್ತೀವಿ. ಅಪಾನವಾಯು ಹೊರಗೆ ಹೋಲಿಲ್ಲ ಅಂದ್ರೂ ಸಾಯ್ತೀವಿ. ಅಪಾನವಾಯು ಹೊರಗೆ ಹೋಗ್ಬೇಕಾ ಬೇಡ? ಹೊಟ್ಟಿ ಗ್ಯಾಸ್ ಹಿಡಿದ್ರಿ ಅಂತೀರ ಇಲ್ಲ? ಪ್ರಾಣವಾಯು ಒಳಗೆ ಬರಬೇಕು, ಅಪಾನವಾಯು, 2 ಮಹತ್ವದ ಕೆಲಸಗಳೇ ಅದಾವು. 2ಕ್ಕೂ ಸಮಾನ ಮಹತ್ವ ಕೊಡಬೇಕು. ಅದನ್ನು ಅದರ ಕೆಲಸ ಅದಕ್ಕೆ, ಇದರ ಕೆಲಸ ಇದಕ್ಕೆ.
ಮತ್ತೆ ರಜಸ್ಸು ಮತ್ತು ರೇತಸ್ಸುಗಳು ಅಂದ್ರೆ ಇವು ರಜ ಅಂತಂದ್ರೆ ಸ್ತ್ರೀ ತತ್ವ, ರೇತಸ್ ಅಂದ್ರ ಪುರುಷ ತತ್ವ. ಅವು ಯಾವ ರೀತಿ ಒಂದಾಗ್ತವೋ, ಮತ್ತೆ ಸೂರ್ಯ ಅಂದ್ರೆ ಜ್ಞಾನ, ಚಂದ್ರ ಅಂತಂದ್ರೆ ಶಾಂತಿ, ಇವು ಹೆಂಗ ಒಂದಾಗ್ತವೋ ಅದೇ ರೀತಿ ಅವರು ಏನ್ ಮಾಡ್ಯಾರ, ಜೀವಾತ್ಮ ಪರಮಾತ್ಮರ ಮಿಲನ. ಜೀವಾತ್ಮ ಅನ್ನೋದು ಸುಳ್ಳು, ಪರಮಾತ್ಮ ಅನ್ನೋದು ಸುಳ್ಳು. ಎರಡು ಏನದವ, ಒಂದೇ ಅದಾವ, ಎರಡು ಪಾತ್ರ ವಹಿಸ್ಲಕತ್ತಾವ. ಒಂದೇ ವಾಯು ಪ್ರಾಣವಾಯು ಆಗ್ಯದ, ಒಂದೇ ವಾಯು ಅಪಾನ ವಾಯು ಆಗ್ಯದ. ಒಂದೇ ಧಾತು ರಜ ಆಗ್ಯದ, ಒಂದೇ ಧಾತು ರೇತಸ್ ಆಗ್ಯದ. ಒಂದೇ ಗ್ರಹ ಸೂರ್ಯ ಆಗ್ಯದ, ಒಂದೇ ಗ್ರಹ ಚಂದ್ರ ಆಗ್ಯದ. ಇವುದ್ರೊಳಗ ದ್ವಂದ್ವಗಳು ಏನದವ, ಈ ದ್ವಂದ್ವಗಳು ಕಳ್ಕೋಬೇಕು ನಾವು. ಜೀವಾತ್ಮ ಪರಮಾತ್ಮ ಅಂತೇಳಿ ಏನು ದ್ವಂದ್ವ ಅದ, ಮತ್ತ ಜಗತ್ತಿನೊಳಗೆ ಇನ್ನೂ ಏನೇನು ದ್ವಂದ್ವಗಳದವ, ಆ ಎಲ್ಲ ದ್ವಂದ್ವಗಳಿಂದ ಏನಾಗಬೇಕು, ಮೀರಿ ನಿಲ್ಲಬೇಕು. ಮೀರಿ ನಿಲ್ಲಬೇಕು. ಯಾವುದೋ ಒಂದು ಕೆಲಸ ಆಗ್ಬೇಕಂತ ಹೋಗ್ತಾ ಇರ್ತೀರಿ, ಆದರೂ ಸಂತೋಷ, ಆಗದಿದ್ದರೂ ಸಂತೋಷ. ಅಷ್ಟೇ ಸಮಾನ ಸಂತೋಷವಾಗಿದ್ದು ಹೋಗಬೇಕು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕ ಪಂಚಾಂಗ ನೋಡೋರಲ್ಲ, ಪಂಚಾಂಗ ಕರ್ತೃಗಳಿದ್ರು. ಏನ್ ಮಾಡಿದ್ರು, ಅವನ ಪಟ್ಟಾಭಿಷೇಕದ ಮುಹೂರ್ತವನ್ನು ತೆಗೆದುಕೊಟ್ರು. ಆ ಮುಹೂರ್ತದ ಪ್ರಕಾರ ಶ್ರೀರಾಮನ ಕೈ ಹಿಡ್ಕೊಂಡು ಸಿಂಹಾಸನದ ತನಕ ಗೌರವದಿಂದ ಕರ್ಕೊಂಡು ಹೋದರು. ಇನ್ನೇನು ಸಿಂಹಾಸನದ ಮೇಲೆ ಕೂಡ್ತಾನ ಅನ್ನೋ ಸಮಯದಲ್ಲಿ ಆ ಕುರ್ಚಿ ನಿನಗಿಲ್ಲ, ನಿನಗೆ ಪಟ್ಟಾಭಿಷೇಕ ಇಲ್ಲ ಅಂತ ಹೇಳಿದ್ರು. ಹೇಳಿದಾಗ ಏನಾಯ್ತು, ಶ್ರೀರಾಮಚಂದ್ರ ಅದೇಂಗಾಗ್ತದ, ಅಯ್ಯೋ ಅಂತೇಳಿ ಅವ ಏನಾರ ಜಬರ್ದಸ್ತಿಲಿಂತ ಗೋಳಾಟ ಮಾಡಿದ್ನೇನು. ಅವನು ಹೋಗುವಾಗ ಎಷ್ಟು ಸಂತೋಷವಾಗಿ ಹೋಗಿದ್ದ, ಹೊಳ್ಳಿ ಬರುವಾಗ ಕೂಡ ಅಷ್ಟೇ ಸಂತೋಷ. ಇಲ್ಲ, ಆಯ್ತು ಸರಿ ಬಿಡು ಅಂತೇಳಿ ವಾಪಸ್ ಬಂದು. ಈ ರೀತಿ ಸಮಸ್ತ ದ್ವಂದ್ವಗಳಿಂದ ಏಕತ್ವ ಹೊಂದಬೇಕು. ಆಗ್ಬೋದು, ಆಗದೇ ಇರ್ಬೋದು. ಜಯ ಆದರೂ ಸಂತೋಷ, ಅಪಜಯ ಆದರೂ ಸಂತೋಷ, ಲಾಭ ಆದರೂ ಸಂತೋಷ, ನಷ್ಟ ಆದರೂ ಸಂತೋಷ, ಮೋಕ್ಷ ಆದರೂ ಸಂತೋಷ, ಮೋಕ್ಷ ಆಗದಿದ್ರೂ ಸಂತೋಷ. ನಮ್ಮ ದಾರಿ ಒಳಗೆ ನಾವಿರ್ಬೇಕಷ್ಟೆ. ದ್ವಂದ್ವಾತೀತ ಆಗುವುದೇ ಯೋಗ. ಮೊದಲಿನ ಶ್ಲೋಕ ಭಗವದ್ಗೀತೆ ಒಳಗೆ ಹೇಳಿದ್ದು, ದುಃಖದಲ್ಲಿ ಇರಲಾರ್ದಂಗ ದುಃಖದಿಂದ ವಿಚಲಿತನಾಗದಿರುವುದೇ ಯೋಗ. ಇಲ್ಲೇನದ, ದ್ವಂದ್ವಗಳೇನದವ ಆ ದ್ವಂದ್ವಗಳಿಂದ ಅತೀತನಾಗಿರೋದು. ಎರಡೆರಡು ಬರ್ತಾವಿಲ್ಲ ನಿಮ್ಮ ಜೀವನದಾಗ. ಎರಡು ಆತಾವಿಲ್ರಿ, ಪ್ರತಿಯೊಂದ್ಸಲ ಪ್ರತಿಯೊಂದು ಕೆಲಸದಾಗೂ ಎರಡೆರಡು ಬರ್ತಾವಿಲ್ಲ ಪ್ರಸಂಗಗಳು. ಹೋಗ್ಬೇಕು, ಹೋಗಬಾರ್ದು, ಮಾಡಬೇಕು, ಮಾಡಬಾರ್ದು, ನೋಡ್ಬೇಕು, ನೋಡಬಾರ್ದು, ಕೇಳಬೇಕು, ಕೇಳಬಾರ್ದು, ತಿನ್ನಬೇಕು, ತಿನ್ನಬಾರ್ದು. ಈ ಎರಡಕ್ಕೂ ಮೀರ್ಬೇಕು ನಾವು, ದ್ವಂದ್ವಾತೀತ ಆಗ್ಬೇಕು. ಅದಕ್ಕೆ ಯೋಗ ಅಂತಾರ. ಎರಡರಾಗ ಒಂದು ಕಂಡುಕೊಂಡ್ರಿ ಅದು ಯೋಗ ಅಷ್ಟೇ, ಲಿಮಿಟೆಡ್ ಕಂಪನಿ ಆಗಿಬಿಡ್ತು. ಮುಂದೇನ್ ಹೇಳ್ತಾರ, ಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಶಿವ ಸಂಹಿತೆ ಅಂತ ಒಂದು ಗ್ರಂಥ ಬರ್ತದೆ. ಆ ಶಿವ ಸಂಹಿತೆ ಒಳಗೆ ಏನ್ ಹೇಳ್ತಾರ, ಶಿವ ಮತ್ತು ಶಕ್ತಿಯರ ಮಿಲನವೇ ಯೋಗ. ಶಿವ ಮತ್ತು ಶಕ್ತಿಯರ ಮಿಲನವೇ ಯೋಗ. ಇಲ್ಲಿ
ಯೋಗದ ಪರಿಭಾಷೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಸಿಕ್ತು. ಇನ್ನು ಮುಂದೇನ್ ಮಾಡಬೇಕು? ಜೀವನದ ವಿಭಿನ್ನ ಕ್ಷೇತ್ರಗಳ ಮೇಲೆ ಯೋಗದ ಪ್ರಭಾವ. ನಮ್ಮ ಜೀವನದ ಕ್ಷೇತ್ರಗಳೇನದಾವ ಅದರೊಳಗೆ ಯೋಗದ ಪ್ರಭಾವ. ಈಗ ಶಿವ ಮತ್ತು ಶಕ್ತಿ ಅಂತಂದ್ರೇನು? ಶಕ್ತಿ ಅಂದ್ರ ಅಂತಃಕರಣ, ಶಿವ ಅಂದ್ರೆ ಕೂಟಸ್ಥ. ಶಿವ ಅಂದ್ರೆ ಬ್ರಹ್ಮ ಅಥವಾ ಈಶ್ವರ, ಮತ್ತೆ ಶಕ್ತಿ ಅಂದ್ರೆ ಮಾಯೆ. ಅವೆರಡು ಒಂದಾಗೋದಕ್ಕೆ ಯೋಗ ಅಂತಾರ. ಯೋಗ ಅಂತಾರ. ಅದಕ್ಕೆ ಇಲ್ಲಿ ಏನೇನಾಗ್ತದ? ಯೋಗದಿಂದ ನಮ್ಗೆ ಏನೇನು ಲಾಭ ಆಗ್ತದ, ಯೋಗದಿಂದ ನಮ್ಗೆ ಏನೇನು ಉಪಯೋಗ ಆಗ್ತದ, ಇದು ಮಾಡೋದ್ರಿಂದ ಏನು ಅಂತಂದ್ರೆ, ಮನುಷ್ಯನು ತನ್ನ ಜೀವನದ ಸರ್ವಾಂಗೀಣ ವಿಕಾಸವನ್ನು ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಯೋಗ ಪದ್ಧತಿಯಿಂದ ಗ್ರಹಿಸಲು ಸಾಧ್ಯ. ಒಳಗೆ ಬೇಕಾದಷ್ಟು ಸಾಮರ್ಥ್ಯ ಅದ. ಆ ಸಾಮರ್ಥ್ಯವನ್ನ ಬಳಸಿಕೊಳ್ಳಾರ್ದೆ ಸುಮ್ಮ ಕೂತು ಗಪ್ಪ ಇದ್ದು ಏನ್ ಮಾಡ್ತೀವಿ? ಲಾಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಸುಮ್ಮ ಇದ್ದೇ ಹೋಗ್ಬಿಡ್ತೀವಿ ಲಾಸ್ ಮಾಡ್ಕೊಂಡು. ಉಪಯೋಗ ಮಾಡ್ಕೋಬೇಕಾ? ಬೇಡ. ನಮಗೆ ಮಾತನಾಡುವ ಶಕ್ತಿ ಅದ, ಕೆಲಸ ಮಾಡುವ ಶಕ್ತಿ ಅದ, ವಿಚಾರ ಮಾಡುವ ಶಕ್ತಿ ಅದ. ಅವುಗಳನ್ನು ಸದ್ಬಳಕೆ ಮಾಡ್ಕೋಬೇಕಾ? ಮಾಡ್ಕೋಬಾರ್ದ? ಅದಕ್ಕೆ ಎಲ್ಲ ರೀತಿಯಿಂದ ಕಾಯ, ವಾಚ, ಮನಸ ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಿಕೊಂಡು ಅತ್ಯಂತ ಶ್ರೇಷ್ಠವಾದ ಕೆಲಸಗಳು, ಶ್ರೇಷ್ಠವಾದ ಮಾತುಗಳು, ಶ್ರೇಷ್ಠವಾದ ಆಲೋಚನೆಗಳು, ಶ್ರೇಷ್ಠವಾದ ಭಾವನೆಗಳನ್ನು ತಾಳಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಅದ. ಎದರಿಂದ? ಇದೆಲ್ಲ ಮಾಡೋದು ಎದರಿಂದ ಸಾಧ್ಯ ಅದ ಅವನಿಗೆ? ಯೋಗ ಪದ್ಧತಿಯನ್ನ ಪರಿಪಾಲಿಸುವುದರಿಂದ. ಹೌದಾ ಇಲ್ಲ? ಈ ಮಾತು ಬರಬೇಕು. ಯೋಗ ಪದ್ಧತಿಯನ್ನ ಪರಿಪಾಲಿಸುವುದರಿಂದ ಮನುಷ್ಯನು ಮಾಡುವ ಕೆಲಸಗಳಲ್ಲಿ ಶ್ರೇಷ್ಠ ಕೆಲಸಗಳು, ಅತ್ಯಂತ ಶ್ರೇಷ್ಠ. ಇಂಗ್ಲಿಷ್ನಾಗ ಅದಕ್ಕೇನಂತಾರ? ಅಲ್ಟಿಮೇಟ್ ಅಂತಾರ. ಅಲ್ಟಿಮೇಟ್ ಅಂತಂದ್ರೆ ULTIMATE. ಅದಕ್ಕಿಂತ ಶ್ರೇಷ್ಠವಾಗಿದ್ದು ಮತ್ತಿನ್ನೇನು ಇಲ್ಲ. ಎಲ್ಲರೂ ಒಪ್ಪಂತ ಕೆಲಸ ಎದರಿಂದ ಮಾಡ್ಲಿಕ್ಕೆ ಸಾಧ್ಯ ಅದ? ಯೋಗ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಅಂತ ಅಲ್ಟಿಮೇಟ್ ಆದಂತ ಶ್ರೇಷ್ಠ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ. ಶ್ರೇಷ್ಠ ಭಾವನೆ ತಾಳಲಿಕ್ಕೆ ಸಾಧ್ಯ ಅದ. ಶ್ರೇಷ್ಠ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಮತ್ತೆ ಶ್ರೇಷ್ಠವಾದಂತ ಮಾತುಗಳನ್ನಾಡಲಿಕ್ಕೆ ಸಾಧ್ಯ ಅದ. ಈಗ ನಮಗೆ ಶ್ರೇಷ್ಠವಾದ ಮಾತುಗಳನ್ನಾಡ್ಲಿಕ್ಕೆ ಸಾಧ್ಯ ಎದರಿಂದಾಯ್ತು? ಯೋಗ ಮಾರ್ಗದಾಗಿದ್ದಕ್ಕಷ್ಟೇ. ಅದಕ್ಕೆ ಈ ಶ್ರೇಷ್ಠತೆ ಬಗ್ಗೆ ಮುಖ್ಯಾಂಶಗಳು ಏನೇನದವ? ಈ ಯೋಗದಿಂದ ಏನೇನು ಶ್ರೇಷ್ಠತೆಗಳು ದೊರೀತವ? 6 ಶ್ರೇಷ್ಠತೆಗಳನ್ನ ಬರ್ಕೊಡ್ರಿ. ಯೋಗ ಮಾರ್ಗದಾಗಿರೋದ್ರಿಂದ 6 ಶ್ರೇಷ್ಠತೆಗಳು. 1, ಶಾರೀರಿಕ ಮಹತ್ವ ಹೆಚ್ಚಾಗುತ್ತದೆ. ನಿಮ್ಮ ಶಾರೀರಿಕ ಮಹತ್ವ ಹೆಚ್ಚಾಗ್ತದ. 2ನೇದ್ದು, ಮಾನಸಿಕ ಮಹತ್ವ ಹೆಚ್ಚಾಗ್ತದ. ಮಾನಸಿಕ. 3ನೇದ್ದು, ಆರ್ಥಿಕ ಮಹತ್ವ ಹೆಚ್ಚಾಗ್ತದ. 3ನೇದ್ದು ಆರ್ಥಿಕ ಮಹತ್ವ. 4ನೇದ್ದು, ಪಾರಿವಾರಿಕ ಮಹತ್ವ ಹೆಚ್ಚಾಗ್ತದ. ಪಾರಿವಾರ್ತಿಕ ಮಹತ್ವ ಹೆಚ್ಚಾಗ್ತದೆ. ಪಾರಿವಾರಿಕ. ಮತ್ತೆ 5ನೇದ್ದು
ಸಾಮಾಜಿಕ ಮಹತ್ವ ಹೆಚ್ಚಾಗ್ತದ. ಸಾಮಾಜಿಕ ಮಹತ್ವ ಹೆಚ್ಚಾಗ್ತದ. ಮತ್ತು 6ನೇದ್ದು ನೈತಿಕ ಮಹತ್ವ ಹೆಚ್ಚಾಗ್ತದೆ. ನೈತಿಕ ಮಹತ್ವ ಈ ಯೋಗದಿಂದ ಯಾವುದೇ ಒಂದು ಕೆಲಸ ಮಾಡು ಅಂತಂದ್ರೆ ಅದು ಮಾಡೋದ್ರಿಂದ ಏನು ಲಾಭ ಆಗ್ತದಪ್ಪ ಅಂತಂದ್ರೆ ನಿಮ್ಮೊಳಗ ಈ ಮಹತ್ವಗಳು ಹೆಚ್ಚಾಗ್ತಾವ. ಏನೇನ್ರಿ? ಶಾರೀರಿಕ ಮಹತ್ವ ಹೆಚ್ಚಾಗ್ತದ್ರಿ 1ನೇದ್ದು. ಮಾನಸಿಕ ಮಹತ್ವ ಹೆಚ್ಚಾಗ್ತದೆ 2ನೇದ್ರಿ. 3ನೇದ್ದು ಆರ್ಥಿಕ ಮಹತ್ವ ಹೆಚ್ಚಾಗ್ತದ್ರಿ. 4ನೇದ್ದು ಪಾರಿವಾರಿಕ ಮಹತ್ವ ಹೆಚ್ಚಾಗ್ತದ್ರಿ. 5ನೇದ್ದು ಸಾಮಾಜಿಕ ಮಹತ್ವ ಹೆಚ್ಚಾಗ್ತದೆ. 6ನೇದ್ದು ನೈತಿಕ ಮಹತ್ವ ಹೆಚ್ಚಾಗ್ತದೆ. ಈಗ ದೈಹಿಕ ಮಹತ್ವ, ಶಾರೀರಿಕ ಮಹತ್ವ. ಯೋಗ ಮಾಡೋದ್ರಿಂದ ದೇಹದ ಆರೋಗ್ಯ ಚಂದ ಆಗ್ತದ ಇಲ್ಲ? ಆರೋಗ್ಯದೊಳಗೆ ಬ್ರಹ್ಮ ತೇಜಸ್ಸು ಬರ್ತದ ಇಲ್ಲ? ಯೋಗ ಮಾರ್ಗದಲ್ಲಿ ನಡೆಯುವವನು ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಉನ್ನತಿ ಹೊಂದಿ ಜೀವನವನ್ನ ಅರ್ಥಪೂರ್ಣಗೊಳಿಸಿ ಏನ್ ಮಾಡ್ತಾನ? ಸಫಲಗೊಳಿಸುತ್ತಾನೆ, ಸಾರ್ಥಕ ಮಾಡ್ಕೋತಾನ. ಈ ಯೋಗದ ಅಗ್ನಿಯಲ್ಲಿ ಬೆಂದ ಶರೀರ, ಯೋಗದ ಅಗ್ನಿಯಲ್ಲಿ ಬೆಂದ ಶರೀರ ಏನಾಗ್ತದಪ್ಪ? ಯೋಗಾಗ್ನಿಯಲ್ಲಿ ಅಂದ್ರೆ ತಪಸ್ ಮಾಡ್ತಿರಲ್ಲ, ಈ ಕುಂತಿರಿ ನೋಡು, ನಿದ್ದೆ ಬಿಟ್ಟು ಕೂತಿರಿ, ಬೆನ್ನ, ಟೊಂಕ, ಮೊಳಕಾಲ, ಕುತ್ತಿಗೆ ಎಲ್ಲ ನೋಯ್ತಿರ್ತಾವ, ಕಣ್ಣು ಜಗ್ತಿರ್ತಾವ, ನಿದ್ದೆ ಬರ್ತಿರ್ತದ, ಸಾಕ್ ಬಿಡಪ್ಪ ಅನ್ನಿಸ್ತಿರ್ತದ. ಆದ್ರೂ ಆಸಕ್ತಿಯಿಂದ ಕೂತಿರ್ತಿರಲ್ಲ, ಅದು ಉರಿ ಉರಿ ಆಗ್ತಿರ್ತದ ಒಳಗ. ಇದು ಏನು ಅಗ್ನಿ ಅದಲ್ಲ, ಇದು ತಪಸ್ಸು. ಯೋಗಾಗ್ನಿಯಲ್ಲಿ ಶರೀರವನ್ನ ಬೇಯಿಸ್ತಾ ಇದ್ದೀರಿ. ಇದರಿಂದ ಏನಾಗ್ತದಪ್ಪ? ವ್ಯಾಧಿ, ರೋಗ ಬರೋದು, ಜರ ಅಂತಂದ್ರೆ ಮುಪ್ಪಾಗೋದು, ಇವೆಲ್ಲ ಕಡಿಮೆ ಆಗ್ಬಿಡ್ತಾವ. ಮೊದಲಿನ ಕಾಲದೊಳಗ ರಿಟೈರ್ ಆಗುವ ಸಮಯದಲ್ಲಿ ಮುದುಕರು ಹೆಂಗಾಗಿಬಿಡ್ತಿದ್ರು ಸೂಟ್ ಬದ್ನಿಕಾಯ್ದಂಗೆ ಆಗಿಬಿಡ್ತಿದ್ರು ರಿಟೈರ್ ಆಗೋ ಟೈಮ್ನೊಳಗೆ. ಮೊದಲಿನ ಕಾಲದವ್ರು ನೋಡ್ರಿ ಎಷ್ಟು ಮೆತ್ತಗಾಗಿಬಿಡ್ತಿದ್ರು ರಿಟೈರ್ ಆಗೋದ್ರಾಗೆ. ವಯಸ್ಸಾದ ಮುದುಕ ಅಂತಿದ್ರು ಅವಾಗ, ರಿಟೈರ್ ಆದ ಅವನ್ ಏನದ ಅಂತ. ಈಗಿನವ್ರು ರಿಟೈರ್ ಆದವ್ರು ನೋಡಿದ್ರೆ ಸಣ್ಣ ಹುಡುಗರು ಇದ್ದಂಗೆ ಇರ್ತಾರೆ. ಈಗಿನ ರಿಟೈರ್ ಆದವ್ರು ನೋಡಿದ್ರೆ ರಿಟೈರ್ ಆದಂಗೆ ಕಾಣಿಸ್ತಾರೇನ್ರಿ? 60 ವರ್ಷ ಆದಂಗೆ ಕಾಣಿಸ್ತಾರ? ಇಲ್ಲ ಸರ್, ಇನ್ನೊಂದು 5 ವರ್ಷ ನೌಕರಿ ಮಾಡಂಗಿರ್ತಾರೆ. 5 ವರ್ಷ ಇನ್ನು 10 ವರ್ಷ ಮಾಡಂಗಿರ್ತಾರ. ಅವ್ರು ರಿಟೈರ್ ಆದಂಗೆ ಅನ್ಸಂಗೆ ಇಲ್ಲ. ರಿಟೈರ್ಡ್ ಬಟ್ ನಾಟ್ ಟಯರ್ಡ್ ಅಂತಾರ ಅವ್ರ ಬಗ್ಗೆ. ರಿಟೈರ್ ಆಗ್ಯಾರ, ಅವ್ರೇನು ಟಯರ್ಡೇ ಆಗಿಲ್ಲ. ಹಂಗ ಈ ಜನನ ಮರಣಗಳಿಂದ ಸಹಿತ ಯೋಗದಲ್ಲಿ ರಹಿತ ಆಗುವಂತ ಶಕ್ತಿ ಆದ. ಯೋಗದ ಮೂಲಕ ಜನನ ಮರಣಗಳಿಂದ ಸಹಿತ ನಾವು ಇಲ್ಲದಂಗ ಆದಂತ ಒಂದು ಶಕ್ತಿ ಈ ಯೋಗದೊಳಗದ. ಯೋಗ ಏನ್ ಮಾಡ್ತದ ಅಂದ್ರೆ ನಿರೋಗವನ್ನು ಮಾಡುತ್ತದೆ. ರೋಗ ಇದ್ರೂ ಸಹಿತ ಯೋಗದ ಮೂಲಕ ಏನಾಗ್ಬಿಡ್ತದ? ರೋಗ ಹೋಗ್ಬಿಡ್ತದೆ. ನಿಮ್ಮ ಶರೀರದೊಳಗ ಕೋಟಿ ಕೋಟಿ ಏನದವ? ಜೀವಕೋಶಗಳದವ. ಜೀವಕೋಶಗಳಿಗೆ ಪ್ರೋಟೀನ್ಸ್ ಅಂತಾರ. ಮತ್ತ ಅವು ಒಂದಕ್ಕೊಂದು ಅಂಟುಕೊಂಡದವ. ಅವೇನು ಸಪ್ರೇಟ್ ಎಲ್ಲರೂ ಉದುರ್ಲಕತ್ತವ ಧೂಳಿನ ಗತ್ಲೆ. ಅವು ಒಂದಕ್ಕೊಂದು ಅಂಟುಕೊಂಡವಲ್ಲ. ಎದರ್ಲಿಂತ ಅಂಟುಕೊಂಡವ ಅಂತಂದ್ರ ಅವು ಒಂದಕ್ಕೊಂದು ವಿಟಾಮಿನ್ಗಳಿಂದ ಅಂಟುಕೊಂಡವ. ಪ್ರೋಟೀನ್ ಅಂಡ್ ವಿಟಾಮಿನ್ಸ್ ಅಂತದವ ನಿಮ್ಮ ಶರೀರದೊಳಗೆ. ಪ್ರೋಟೀನ್ ಅಂದ್ರೆ ಹೆಂಗ? ಇಟ್ಟಂಗಿಗಳಿದ್ದಂಗ. ವಿಟಾಮಿನ್ ಅಂದ್ರೆ ಸಿಮೆಂಟ್ ಇದ್ದಂಗ. ಅವಕ್ಕೆ ಏನ್ ಬೇಕಾಗ್ಯದ? ಕಂಟಿನ್ಯೂಸ್ ಅವು ಜೀವಂತ ಇರ್ಬೇಕಾದ್ರ ಅವಕ್ಕ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಬೇಕು.
ನಿಮ್ಮ ಶರೀರ ಅವಕ್ಕ ನಿರಂತರವಾಗಿ ಆಕ್ಸಿಜನ್ನು ಮತ್ತು ಗ್ಲೂಕೋಸ್ ಸಪ್ಲೈ ಮಾಡ್ತದೆ ರಕ್ತದ ಮೂಲಕ. ಅಕಸ್ಮಾತ್ ಆ ಜೀವಕೋಶಗಳಿಗೆ ನಿಮ್ಮ ಆಕ್ಸಿಜನ್ನು ಗ್ಲೂಕೋಸು ಸಪ್ಲೈ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಬಾಡಿ ಪೇನ್ ಬರ್ತದ, ಅಶಕ್ತತೆ ಬರ್ತದ, ನೋವು ಬರ್ತದ. ಯಾವಾಗ ನೀವು ಎಕ್ಸರ್ಸೈಸ್ ಮಾಡ್ತೀರಿ ಅವಾಗ ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತದ, ಅನ್ನ ಜೀರ್ಣ ಚೆನ್ನಾಗಿ ಆಗ್ತದ. ಅನ್ನ ಜೀರ್ಣ ಚೆನ್ನಾಗಿ ಆಯ್ತು ಅಂತಂದ್ರೆ ಗ್ಲೂಕೋಸ್ ತಯಾರಾಗ್ತದ. ಪ್ರಾಣಾಯಾಮ ಮಾಡೋದ್ರಿಂದ ಉಸಿರಾಟ ಹೋಗಿ ಏನಾಗ್ತದ, ಆಕ್ಸಿಜನ್ ಅವೆಲ್ಲ ಹೋಗಿ ಜೀವಕೋಶಗಳಿಗೆ ಸಪ್ಲೈ ಆಗಿ ಮುಂದೇನಾಗ್ತದ, ಅವು ನಿರೋಗ ಆಗ್ತವ, ಆರೋಗ್ಯದಿಂದಿರ್ತಾವ, ರೋಗ ಮುಕ್ತ ಆಗ್ತಾವ. ರೋಗ ಎದಕ್ಕೆ ಬರ್ತದಂದ್ರೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಆ ಜಾಗಕ್ಕೆ ಹೋಗಿ ಸಪ್ಲೈ ಆಗಿರಂಗಿಲ್ಲ, ಮುಟ್ಟಿರಂಗಿಲ್ಲ, ಅದಕ್ಕೆ ಅಲ್ಲಿ ರೋಗ ಬರ್ತಿರ್ತದೆ. ಅದಕ್ಕೆ ನಿರೋಗ ಮಾಡುತ್ತವೆ. ಯೋಗದ ಅನೇಕ ಚಿಕಿತ್ಸಾ ವಿಧಾನಗಳು ನಮ್ಮ ಬಳಿಯಲ್ಲಿವೆ. ಯೋಗದ ಬಗ್ಗೆ ಸಾಕಷ್ಟು ಈ 4 ವೇದಗಳು ಹೆಂಗದವ, 4 ಉಪವೇದಗಳಂತೇನದವಲ್ಲ, ಅದರೊಳಗ ಆಯುರ್ವೇದ ಅಂತಂದದ. ಅದರೊಳಗೆ ಇವೆಲ್ಲ ಯೋಗ ಪದ್ಧತಿಗಳದಾವ, ಚಿಕಿತ್ಸೆಗಳದಾವ, ಸಾಕಷ್ಟು ಚಿಕಿತ್ಸೆಗಳದಾವ. ಅವು ಅನೇಕ ಚಿಕಿತ್ಸಾ ವಿಧಾನಗಳು ನಮ್ಮ ಬಳಿಯಲ್ಲಿವೆ. ಆಸನಗಳು, ಪ್ರಾಣಾಯಾಮಗಳು ಇತ್ಯಾದಿಗಳ ಬಗ್ಗೆ ಮುಂದೆ ವಿಶೇಷವಾಗಿ ವಿವರಣೆ ನೀಡುವವರಿದ್ದೇವೆ. ಇದರ ಅರ್ಥ ಏನು? ನಿಮ್ಮ ಶರೀರದ ಆರೋಗ್ಯ ಚೆನ್ನಾಗಿರ್ತದ ಯೋಗ ಮಾಡುವುದರಿಂದ. ಆರೋಗ್ಯವೇ ಭಾಗ್ಯ, ಹೌದಾ ಇಲ್ಲ? ಏನಾರ ಭಾಗ್ಯಗಳಲ್ಲ, ಆರೋಗ್ಯವೇ ಭಾಗ್ಯ. ಈ ಭಾಗ್ಯ ಬೇಕು ಅಂದ್ರೆ ಯೋಗ ಮಾಡಬೇಕು. ಯಾರ ಆರೋಗ್ಯ ಸರಿಗಿಲ್ಲ, ಅನಾರೋಗ್ಯ ಅದ ಅಂದ್ರೆ ಅವ್ರು ಯೋಗ ಮಾಡಿಲ್ಲ ಅಂತ ಅಷ್ಟೇ. ಎರಡನೇ ಲಾಭ ಏನದ? ಮಾನಸಿಕ ಮಹತ್ವ. ಆರೋಗ್ಯ ಚೆನ್ನಾಗಿರ್ಬೋದು, ಮನಸ್ಸೇ ಚಂಚಲದ. ಒಂದು ಕೆಲಸ ಸರಿಗೆ ಮಾಡಂಗಿಲ್ಲ, ಒಂದು ಮಾಡೋದ್ರಾಗೆ ಮತ್ತೊಂದು ಮಾಡ್ಲಿಕ್ಕೆ ಹೋಗ್ತದ ಮನಸ್ಸು. ಹೀಗಾಗಿ ಮನಸ್ಸಿನೊಳಗ ಒಮ್ಮಿದೊಮ್ಮಿಗೆ ಕಾಮ, ಒಮ್ಮಿದೊಮ್ಮಿಗೆ ಕ್ರೋಧ, ಒಮ್ಮಿದೊಮ್ಮಿಗೆ ಲೋಭ, ಒಮ್ಮಿದೊಮ್ಮಿಗೆ ಮದ, ಒಮ್ಮಿದೊಮ್ಮಿಗೆ ಮತ್ಸರ, ಹೀಗೆಲ್ಲ ಬರ್ತಾವ. ಅದಕ್ಕೆ ಈ ಮನಸ್ಸೇ ಮನುಷ್ಯನ ಬಂಧನಕ್ಕೂ ಕಾರಣ ಅದ, ಮೋಕ್ಷಕ್ಕೂ ಕಾರಣ ಅದ. ಹೀಗಾಗಿ ಯೋಗದಿಂದ ಸರಿಯಾಗಿ ನಾವು ಕ್ರಮಬದ್ಧವಾದ ಸಾಧನೆ ಮಾಡಿದರೆ ಯಾವ ಮನಸ್ಸು ನಮಗೆ ಬಂಧನಕ್ಕೊಳಪಡಿಸ್ತದೋ ಅದೇ ಮನಸ್ಸು ನಮಗೆ ಮೋಕ್ಷಕ್ಕೆ ಕರ್ಕೊಂಡೋಗ್ತದ. ಮನಸ್ಸನ್ನ ನಿಯಂತ್ರಣ ಮಾಡಬಹುದು, ಮನಸ್ಸನ್ನ ಸಂಯಮಗೊಳಿಸಬಹುದು. ಅದನ್ನ ನಿಯಂತ್ರಣ ಮಾಡೋದು ಕಷ್ಟಕರೆ, ಆದ್ರೆ ಮಾಡ್ಲಾರ್ದಂಥದ್ದು ಏನಲ್ಲ, ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅದ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಮನಸ್ಸು ಅನುಕೂಲಕರವಾಗಿರುವಂತೆ ಮಾಡಬಹುದಾಗಿದೆ. ಮನಸ್ಸನ್ನ ನಿಯಂತ್ರಿತ ಮಾಡಿ ಸುಖಿ ಆಗಬಹುದು. ನಾವು ಏನನ್ನ ಮಾಡಬೇಕೆನ್ನುತ್ತೇವೆಯೋ ಮನಸ್ಸು ಅದರಲ್ಲಿಯೇ ತಲ್ಲೀನವಾಗಲು ಯೋಗ ತುಂಬಾ ಅವಶ್ಯಕ ಇದೆ. ಇಲ್ಲದಿದ್ದರೆ ವಿಕ್ಷೇಪಕ್ಕೊಳಗಾಗಿ ಹಿಡಿದ ಕೆಲಸ ಅಪೂರ್ಣವಾಗುತ್ತದೆ. ಅದಕ್ಕೆ ನಿಮ್ಮ ಯೋಗ ಸಾಧನೆ ಸರಿಯಾಗಿತ್ತಂತಂದ್ರೆ ನೀವೇನು ಕೆಲಸ ಹಿಡಿತೀರಿ ಆ ಕೆಲಸ ಮುಗಿಯುವ ತನಕ ಉತ್ಸಾಹದಿಂದ ಮಾಡಿ ಆ ಕೆಲಸ ಪರಿಪೂರ್ಣ ಮಾಡ್ತೀರಿ. ಆ ಕೆಲಸ ಮಾಡ್ಬೇಕನ್ನೋದ್ರಾಗೆ ಮತ್ತೊಂದು ಕೆಲಸದ ಕಡೆ ಹೋಯ್ತು ಮನಸ್ಸು ಅಂತಂದ್ರೆ ಆ ಕೆಲಸ ಅಲ್ಲೇ ಉಳಿತದೆ.
ಇಂಥದ್ದು ಕೆಲಸಕ್ಕೆ ಹೋತು, ಅದಕ್ಕೆ ವಿಕ್ಷೇಪ ದೋಷ ಅಂತಾರ. ಅದಕ್ಕೆ ಮಾನಸಿಕ ಆರೋಗ್ಯ ಯೋಗದಿಂದ ಚೆನ್ನಾಗಿ ಆಗುತ್ತದೆ. ಒಪ್ಪುಗೊತ್ತೀರಾ ಈ ಮಾತ? ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಇವೆರಡೂ ಸುಧಾರಣೆ ಆಗ್ತವ. ಮತ್ತು ಮುಂದೆ ಯೋಗದಿಂದ ಆರ್ಥಿಕ ಮಹತ್ವ. ಮನೆಯೊಳಗ ಶಾಂತಿ ನೆಮ್ಮದಿ ಇತ್ತು ಅಂದ್ರೆ ಲಕ್ಷ್ಮಿ ಕಾಲ ಮುರ್ಕೊಂಡು ಬಿದ್ದಿರ್ತಾಳಂತಾರ. ಮನೆಯೊಳಗ ಕಿರಿಕಿರಿ ಇತ್ತು ಅಂತಂದ್ರೆ ಲಕ್ಷ್ಮಿ ಓಡೇ ಬಿಡ್ತಾಳಂತ ಹೇಳ್ತಾರೆ. ಕೇಳಿರಲ್ಲ ಈ ಮಾತು? ಅದಕ್ಕ ಈಗಿನ ಕಾಲದಲ್ಲಿ ಅತ್ಯಂತ ಮಹತ್ವ ಮತ್ತು ಅವಶ್ಯಕವಾಗಿದೆ. ಈಗಿನ ಕಾಲದೊಳಗ ಯಾರಿಗೆ ಪೇಷನ್ಸ್ ಇಲ್ಲ. ಗಂಡ ಅಂದ ಮಾತು ಹೆಂಡತಿ ತಳ್ಕೊಳಕ್ ತಯಾರಿಲ್ಲ, ತಂದೆ ತಾಯಿ ಹೇಳಿದ ಮಾತು ಮಕ್ಕಳು ಕೇಳಕ್ ತಯಾರಿಲ್ಲ, ಹೆಂಡತಿ ಹೇಳಿದ ಮಾತು ಗಂಡ ಕೇಳಕ್ ತಯಾರಿಲ್ಲ. ಈ ಕಾಲದಲ್ಲಿ ಈ ಯೋಗ ಬಹಳ ಮಹತ್ವ ಆದ. ಉಪಜೀವನ ನಿರ್ವಹಣೆಗಾಗಿ ಏನಾದರೂ ಉದ್ಯೋಗ ಮಾಡುವುದಕ್ಕೆ ದೈಹಿಕ ಆರೋಗ್ಯ ಮತ್ತು ಆ ಮಾನಸಿಕ ಆರೋಗ್ಯ ಎರಡೂ ಚೆನ್ನಾಗಿರಬೇಕೆಂದರೆ ಯೋಗ ಅತಿ ಅವಶ್ಯಕ. BP ಶುಗರ್ ಯಾಕೆ ಬರ್ಲಕತ್ತದ ಅಂತಂದ್ರೆ ಯೋಗ ಮಾಡ್ಲಾರ್ದಕ್ಕಷ್ಟೇ. ಯೋಗ ಮಾಡ್ಲಾರ್ದಕ್ಕೆ ಇದು BP ಶುಗರ್ ಬರ್ಲಕತ್ತ. ಟೆನ್ಷನ್. ತಮಗೆ ಎಂಥದ್ದು ಕೆಲಸ ಬೇಕು ಅಂತ ಕೆಲಸ ಪರಮಾತ್ಮ ಕೊಟ್ಟಿಲ್ಲ, ಮತ್ತು ಪರಮಾತ್ಮ ಕೊಟ್ಟಂತ ಕೆಲಸದಾಗ ಇವನಿಗೆ ಸಮಾಧಾನ ಇಲ್ಲ. ಹೀಗಾಗಿ ಏನಾಗ್ಯದ, BP ಮತ್ತು ಶುಗರ್ ಬಂದ್ಬಿಟ್ಟದೆ. ಅದಕ್ಕೆ ಇದು ಚೆನ್ನಾಗಿರ್ಬೇಕಾದ್ರೆ ಯೋಗ ಅತಿ ಅವಶ್ಯಕ. ಮತ್ತು ಎಷ್ಟೋ ಜನರು ಯೋಗ ಗುರುಗಳಾಗಿ ಸಾಕಷ್ಟು ಹಣ ಸಂಪಾದನೆ ಮಾಡ್ಲಿಕ್ಕತ್ತಾರ. ಯೋಗದ ಪಾಠ ಹೇಳಿ ರೊಕ್ಕ ಗಳಿಸ್ಲಿಕ್ಕತ್ತಾರಲ್ರಿ. ದೊಡ್ಡ ಆಶ್ರಮಗಳು ಕಟ್ಟಾರಲ್ಲ, ಪತ್ರಿಜಿ ಅಂತವ್ರೆಲ್ಲ ಬೆಂಗಳೂರಾಗ ದೊಡ್ಡ ದೊಡ್ಡ ಏರಿಯಾಗಳು ಖರೀದಿ ಮಾಡಿ ಕುಂದಿರ್ಸಿ, ಮತ್ತೆ ಯಾವ್ದಪ್ಪ ಪಿರಾಮಿಡ್ ಧ್ಯಾನ ಅಂತ ಅದ ಅಂತ ಇದ ಅಂತೇಳಿ ಜಗ್ಗಿ ಮಂದಿಗೆ ಕುಂದಿರ್ಸಿ ಧ್ಯಾನ ಮಾಡಿಸಿ ಯೋಗ ಮಾಡಿಸಿ ಜಗ್ಗಿ ರೊಕ್ಕ ಗಳಿಸಿ ದೊಡ್ಡ ದೊಡ್ಡ ಆಶ್ರಮಗಳು ಕಟ್ಲಕತ್ತಾರ. ಆರ್ಥಿಕವಾಗಿ ಬೆಳವಣಿಗೆ ಆಗ್ಯದ ಯೋಗದಿಂದ. ಅದಕ್ಕೆ ನೀವು ಸಹಿತ ಜ್ಞಾನ ಹೇಳಲಿಕ್ಕೆ ಆಗಲಿಲ್ಲ ಅಂದ್ರೂ ಯೋಗ ಪದ್ಧತಿ ಕಲಿತು 4 ಮಂದಿಗೆ ಯೋಗನೂ ಕಲಿಸಿ ದುಡ್ಡು ಗಳಿಸಬಹುದು. ಅಂತ ಅವಶ್ಯಕತೆನೂ ಅಂತ ಅವಕಾಶನೂ ಅದ. ಎಷ್ಟೋ ಜನ ಯೋಗ ಶಿಕ್ಷಕರಾಗಿ ಯೋಗ ಗುರುಗಳಾಗಿ ಸಾಕಷ್ಟು ಹಣ ಸಂಪಾದಿಸಿ ದೊಡ್ಡ ದೊಡ್ಡ ಮನೆ ಮಠ ಆಶ್ರಮಗಳನ್ನು ಕಟ್ಟಿಸಿಕೊಂಡು ಅನೇಕ ಜನ ಶಿಷ್ಯರ ಮೂಲಕ ಜಗತ್ತಿಗೆ ಯೋಗಮಯ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ದುಡ್ಡು ಮಾಡೋ ಕೆಲಸ ಮಾಡ್ಲಕತ್ತಾರ ಯೋಗವನ್ನ ಬಳಸಿಕೊಂಡು. ಹೆಂಗದ ನೋಡ್ರಿ, ಜ್ಞಾನ ಬಳಸಿ ದುಡ್ಡು ಮಾಡೋರ್ಕಿಂತ ಯೋಗ ಬಳಸಿ ದುಡ್ಡು ಮಾಡೋರು ಬಹಳ ಮಂದಿ ಆಗಿಬಿಟ್ಟಾರ. ಭಾರಿ ಪ್ರಮಾಣ. ಮುಂದೆ 4ನೇದ್ದೇನದ, ಪಾರಿವಾರಿಕ ಮಹತ್ವ. ಯೋಗಿ ಚೆನ್ನಾಗಿ ಯೋಗ ಮಾಡಿದ್ನಂದ್ರ ಅವನಿಗೆ ಪರಿವಾರದೊಳಗೊಂದು ದೊಡ್ಡ ಮಹತ್ವ ಸಿಗ್ತದ. ಒಬ್ಬ ವ್ಯಕ್ತಿ ಶಾಂತವಾಗಿರಬೇಕಾದರೆ, ಆನಂದವಾಗಿರಬೇಕಾದರೆ, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಸ್ಥವಾಗಿರಬೇಕಾಗುತ್ತದೆ. ಅನಾರೋಗ್ಯ ಇರುವಂತ ವ್ಯಕ್ತಿ, ಅದು ಹೆಂಡತಿ ಆಗಿರ್ಬೋದು, ಗಂಡಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರು ತಾವು ಸುಖವಾಗಿರಂಗಿಲ್ಲ, ಇನ್ನೊಬ್ಬರಿಗೆ ಸುಖವಾಗಿರ್ಲಕ್ಕೆ ಬಿಡಂಗಿಲ್ಲ. ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸ್ವಸ್ಥವಾಗಿರಬೇಕಾಗುತ್ತದೆ. ಸಂಸಾರಿಕ ಸಂಬಂಧಗಳು ಸಂಪತ್ತುಗಳು ಸಮೃದ್ಧವಾಗಿರಬೇಕಾದರೂ
ಯೋಗದ ಅವಶ್ಯಕತೆ ಇದೆ. ಹೆಣ್ಣು ಗಂಡು ಬಾಲಕ ಯುವಕ ಮುದುಕ ಎಲ್ಲರಿಗೂ ಈ ಯೋಗ ತುಂಬಾ ಪ್ರಯೋಜನಕಾರಿಯಾಗಿದೆ. ಪರಿವಾರದ ಪ್ರತಿಯೊಬ್ಬ ಸದಸ್ಯನೂ ಆರೋಗ್ಯಕರವಾಗಿದ್ದರೆ ಪಾರಿವಾರಿಕ ಆರೋಗ್ಯ ಚೆನ್ನಾಗಿರುತ್ತದೆ. ಯಾವನೋ ಒಬ್ಬವನ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಮನೆಯೆಲ್ಲ ಕಿರಿಕಿರಿ ಮಾಡ್ತಿರ್ತಾನೆ. ಮತ್ತ ನೆಕ್ಸ್ಟ್ ಸಾಮಾಜಿಕ ಮಹತ್ವ. ಸಮಾಜದವ್ರ ಸಹಿತ ನಾವು ಚೆನ್ನಾಗಿರ್ಬೇಕಾದ್ರೆ ಯೋಗ ಅನ್ನೋದು ಬಹಳ ಮುಖ್ಯ ಇರ್ತದೆ. ಹೊರಗೆ ಬಂದ ಮೇಲೆ ಏನಿರ್ತಾರ? ವಿವೇಕಿಗಳಿರ್ತಾರ, ಅವಿವೇಕಿಗಳಿರ್ತಾರ, ಜ್ಞಾನಿಗಳಿರ್ತಾರ, ಅಜ್ಞಾನಿಗಳಿರ್ತಾರ, ಸುಸಂಸ್ಕೃತರು ಇರ್ತಾರ, ಅಸಂಸ್ಕೃತರು ಇರ್ತಾರ, ಸ್ಮೂತ್ ಇರೋರು ಇರ್ತಾರ, ಒರಟರು ಇರ್ತಾರ, ಸುಮ್ಮನೆ ಒದರಾಡ್ತಿರ್ತಾರ. ಅಂತ ಸಮಯದಲ್ಲಿ ನಮ್ಮ ಯೋಗದ ಶಕ್ತಿ ಜೊತೆಗೆ ನಾವು ಸಂಯಮದಿಂದಿರ್ಬೇಕು. ಅವ್ರೇ ಯಾಕೆ ಒದರಾಡಲ್ಲ? ಅಲ್ಲಂ ಪ್ರಭುದೇವರು ಏನ್ ಹೇಳರು? ಅರಿವಿಲ್ಲದವರು 1,000,000 ಮಾತನಾಡಿದರೂ ನೀನು ಒಂದೂ ಮಾತನಾಡಬೇಡ. ಅರಿವಿಲ್ಲದವರು 10,00,000 ಮಾತನಾಡಿದರೂ ನೀ ಒಂದು ಮಾತಾಡಬೇಡ. ಅರಿವಿಲ್ಲದವರು 10,000 ಮಾತಾಡಿದರೆ ನೀ ಒಂದೂ ಮಾತನಾಡಬೇಡ. ಅರಿವಿಲ್ಲದವರು 1,000 ಮಾತನಾಡಲಿ ನೀನು ಒಂದೂ ಮಾತನಾಡಬೇಡ. ಅರಿವಿಲ್ಲದವರು 10 ಮಾತಾಡಿದ್ರು ನೀ ಒಂದು ಮಾತಾಡಬೇಡ. ಅರಿವಿಲ್ಲದವ್ರ ಮಾತು ಹೊತ್ತ ಅವ್ರ ಮಾತಿನ ನಿನಗೆ ಗೊತ್ತಾಯ್ತು ಅಂದ್ರೆ ನೀ ಗಪ್ಪಾಗ್ಬಿಡು ಅಷ್ಟೇ. ಅವ್ರ ಸಂಘಟನೆ ಮಾತಾಡ್ಲಿಕ್ಕೆ ಹೋಗಬೇಡ. ಅವನು ಮೂರ್ಖದನ, ಅವನ ಬಾಯಿಗೆ ನೀನು ಹಚ್ಚಿದೆ ಅಂದ್ರೆ ನೀ ಕಡು ಮೂರ್ಖ ಆಗ್ತಿದಿ. ಹಿಂಗಾಗಿ ಅಂಥವ್ರ ಸಂಗತಿ ಯಾರು ಮಾತಾಡ್ತಾರಪ್ಪ? ಮಾರಿ ಮಸಣೆಯರು ಮಾತನಾಡಲಿ ಗುಹೇಶ್ವರ ಅಂತಾರ. ಹಂಗ ಹೊರಟು ಮಾತಾಡೋರಿಗೆ ಹೊರಟು ಮಾತಾಡೋರೇ ಸಿಗ್ಲಿ ಅಂತ ಗುರುಗಳಲ್ಲಿಂತ ಅವ್ರ ನೆಟ್ಟಗಾಗ್ಲಿ. ನಮ್ಮ ಮಾತಿಲಿಂತ ಅವರಿಗೆ ಒಳ್ಳೇದಾಗಂಗಿಲ್ಲ. ಸುಮ್ಮಿದ್ಬಿಡು, ನೀ ಸೈಲೆಂಟ್ ಇದ್ಬಿಡು, ಅದೆಲ್ಲ ತಾನೇ ಪ್ರಾಬ್ಲಮ್ ಬಗೆಹರಿತದ. ಯೋಗ ಶಕ್ತಿ ಇದ್ದವ ಅವ್ರು ಏನ್ ಮಾತಾಡಿದ್ರು ಮನ್ಸಿಗೆ ಹಚ್ಕೊಳ್ಳಂಗಿಲ್ಲ. ನಿನಗೆ ಬುದ್ಧಿಗೇಡಿ ಅಂತಂದ್ರೂ ಅವನಿಗೆ ತಲೆ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ನೋಡ 4 ಮಂದಿಗೆ ಏನ್ ಅನಿಸ್ತಿರ್ತದ? ಹೆಂಗ್ ಮಾತಾಡ್ತಾರ ನೋಡು, ಅವ್ರ ಹಿರಿಯರದಾರ, ಪೂಜ್ಯರದಾರ, ಅವ್ರಿಗೆ ಹಿಂಗ್ ಮಾತಾಡೋದು ಸರಿಗಲ್ಲ ಅಂತೇಳಿ ಸುತ್ತ 4 ಮಂದಿ ಅವ ಹಂಗ್ ಮಾತಾಡಿದ್ರ ಅವನಿಗೆ ಏನ್ ಮಾಡ್ತಾರ? ಅವನಿಗೆ ಕೆಟ್ಟ ಅಂತ ತಿಳ್ಕೊತಾರ. ಅವ ಕೆಟ್ಟ ವ್ಯಕ್ತಿ ಅಂತ ತಿಳ್ಕೊತಾರ. ಬೈಸ್ಕೊಂಡವನಿಗೆ ಏನಾಯ್ತು? ಅದಕ್ಕೆ ಬೈಸ್ಕೊಂಡವ್ ಏನ್ ಮಾಡ್ಬೇಕು? ಯೋಗ ಶಕ್ತಿಲಿಂತ ಅವನು ಆ ಒಂದು ಬೈಗುಳಗಳನ್ನ ತನಗೆ ಹಚ್ಕೊಳ್ಳಾರ್ದಂಗಿರ್ಬೇಕಷ್ಟೆ. ಸಾಮಾಜಿಕವಾಗಿ ಪ್ರತ್ಯೇಕ ವ್ಯಕ್ತಿ, ಪ್ರತ್ಯೇಕ ನಾಗರಿಕರ ಸಮೂಹವೇ ಸಮಾಜವಾಗುತ್ತದೆ. ಪ್ರತಿಯೊಬ್ಬ ನಾಗರಿಕ ಆರೋಗ್ಯಯುತವಾಗಿದ್ದರೇನೇ ಮಾತ್ರ ಸಮಾಜವು ಆರೋಗ್ಯವಾಗಿರುತ್ತದೆ. ಸಕಾರಾತ್ಮಕ ಭಾವನೆಗಳು ಉತ್ಪನ್ನವಾಗುತ್ತವೆ. ಸಮಾಜವು ಸುಧಾರಣೆಯಾಗುತ್ತದೆ. ಯಾವಾಗ? ನಾವು ಯೋಗ ಮಾರ್ಗದಲ್ಲಿದ್ದಾಗ. ಇಲ್ಲಿಯೂ ಕೂಡ ಯೋಗದ ಮಹತ್ವ ಅರಿತು ಆಚರಿಸಬೇಕಾಗುತ್ತದೆ. ಯೋಗ ಚೆನ್ನಾಗಿತ್ತು ಅಂದ್ರೆ ಇವೆಲ್ಲ ಆಗ್ತಾವ. ಮತ್ತೆ ಯೋಗ ಚೆನ್ನಾಗಿತ್ತು ಅಂತಂದ್ರೆ ನೈತಿಕ ಮಹತ್ವ, ನೀತಿ ರೀತಿ ಹೆಂಗಿರ್ಬೇಕು ಈ ಸಮಾಜದಾಗ ಅನ್ನೋದಕ್ಕ ಅದಕ್ಕೂ ಯೋಗ ಬಹಳ ಮುಖ್ಯ ಅದ ಅಂತ ಹೇಳ್ತಾರ. ದೇಹ ಮತ್ತು ಮನಸ್ಸುಗಳು ಸ್ವಸ್ಥವಾಗಿದ್ದರೇನೆ ನೀತಿ ರೀತಿಗಳನ್ನ ಚೆನ್ನಾಗಿ ಪಾಲಿಸಲು ಸಾಧ್ಯ. ಮನಸ್ಸು ಅಸ್ವಸ್ಥವಾಗಿದ್ದರೆ, ದೇಹ ಅಸ್ವಸ್ಥವಾಗಿದ್ದರೆ ಅನೀತಿ ಅನ್ಯಾಯಗಳನ್ನು ಪಾಲಿಸುವ ಹಾಗೆ ಅವಿವೇಕತನ ಉಂಟಾಗುತ್ತದೆ. ನೋಡ್ರಿ, ಯೋಗ ಸರಿಗಿರ್ಲಿಲ್ಲ ಅಂತಂದ್ರ
ದೊಡ್ಡ ಶ್ರೀಮಂತರಿದ್ರೂ ಸಹಿತ ಕಳ್ಳತನ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಮನಿ ತುಂಬ ಬೇಕಾದಷ್ಟು ಇದ್ರೂ ಸಹಿತ ಗಂಡಿಗೆ ಹೇಳಲಾರ್ದೆ ಒಂದೇನಾರ ಮಾಡ್ಕೊಂಡು ತಿಂದ್ರೆ ಹೆಣ್ತಿಗೆ ಸಮಾಧಾನ ಇರ್ತದ. ಒಬ್ಬೊಬ್ಬರ ಮನೆಗೆ ಹಿಂಗೆ ಇರ್ತಾವ ಮಜಾ. ಅವ ಏನ್ ಬ್ಯಾಡ್ ಅಂದಿರಂಗಿಲ್ಲ, ಏನ್ ಬೇಕಾದ್ ಮಾಡ್ಕೊಂಡು ತಿನ್ಲೈತಿ ಎಲ್ಲ ತಂದಿಟ್ಟಿರ್ತಾನ. ಆದ್ರೂ ಅವನಿಗೆ ಹೇಳಲಾರ್ದಂಗ ಒಂದೇನೋ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಿರ್ತದ ಅವ್ರಿಗೆ. ಯಾಕಂದ್ರ ಯೋಗ ಸರಿಗಿರಂಗಿಲ್ಲ ಅವರು. ಇಲ್ಲ ಅಂತಂದ್ರೆ ಹೆಂಡತಿ ಎಲ್ಲಾನು ಕ್ಷಮಿಸ್ತಿರ್ತಾಳ, ಏನ್ ಮಾಡಿದ್ರು ಸಹಿತ ಅವನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ತಿರ್ತಾಳ. ಆಕಿಗೆ ಹೇಳಲಾರ್ದಂಗ ಒಂದ್ ಏನಾರ ಕದ್ದು ಕೆಲಸ ಮಾಡ್ಬೇಕಂತ ಇವನಿಗೂ ಬರ್ತಿರ್ತಾಳ. ಮಕ್ಕಳಿಗೂ ಅಷ್ಟೇ, ಮನೆಯೊಳಗೆ ಏನೆಲ್ಲ ಇದ್ದಾಗೂ ಸಹಿತ ತಂದೆ ತಾಯಿ ಮುಂದೆ ಓಪನ್ ಆಗಿರೋದ್ ಬಿಟ್ಟು ಒಂದಿಟ್ಟು ಏನಾರ ಮುಚ್ಚಿ ಮಾಡಿದ್ರೆ ಅವ್ರಿಗೆ ಸಮಾಧಾನ ಆಗ್ತಿರ್ತದೆ. ಇವಕ್ಕೆಲ್ಲ ಏನದ ಅವಿವೇಕತನ. ಯೋಗ ಸರಿಗಿರ್ಲಾರ್ದಕ್ಕೆ ಅವಿವೇಕತನ ಉಂಟಾಗ್ತದ. ವಿವೇಕ ಜಾಗೃತವಾಗಿರಲು ಅಂದ್ರೆ ಕಣ್ಣು ನೋಡಬಾರದನ್ನ ನೋಡದಂತಿರಬೇಕು. ಯೋಗದ ಶಕ್ತಿ ಇದ್ದವನು ನೋಡಬಾರದ ದೃಶ್ಯಗಳನ್ನ ನೋಡ್ಲಾರ್ದಂಗಾಗ್ತಾನ, ಕೇಳಬಾರದ ಶಬ್ದಗಳನ್ನ ಕೇಳಲಾರ್ದಂಗಾಗ್ತಾನ, ಮೂಸಿಸಬಾರದ ವಾಸನೆಗಳನ್ನ ಮೂಸಿಸಲಾರ್ದಂಗಾಗ್ತಾನ, ಮಾಡಬಾರದನ್ನ ಮಾಡಲಾರ್ದಂಗಾಗ್ತಾನ. ಯಾವಾಗ? ಯೋಗದ ಬಲ ಇದ್ದಾಗ. ಯೋಗದ ಬಲ ಇರಲಾರ್ದಾಗ ಮಾಡಬಾರದನ್ನ ಮಾಡ್ಬೇಕಂತಾನ, ಮಾತನಾಡಬಾರದನ್ನ ಮಾತನಾಡ್ಬೇಕಂತಾನ. ಯಾಕ? ಯೋಗದ ಬಲ ಸರಿಗಿಲ್ಲ ಅಂತ. ನೋಡ್ರಿ, ಯೋಗ ಅಂದ್ರೆ ಜ್ಞಾನಕ್ಕೆ ಸಮಾನವಾಗಿ ತಿಳ್ಕೋಬೇಕು. ಯೋಗ ಎಷ್ಟು ಮುಖ್ಯ ಅದ ನೋಡ್ರಿ ಇಲ್ಲಿ ಹೇಳಕತ್ತದ್ದು. ನಿಶ್ಚಲ ಚಿತ್ತ ನಿರ್ಮಲ ಚಿತ್ತಕ್ಕಾಗಿ ಯೋಗ ತುಂಬಾ ಅವಶ್ಯಕತೆವಾಗಿದೆ. ಯೋಗ ಮಾರ್ಗದಲ್ಲಿ ಚಲಿಸುತ್ತಾ ಮನುಷ್ಯನು ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಸ್ವಾಸ್ಥ್ಯವನ್ನ, ಆರೋಗ್ಯವನ್ನ ಉತ್ತಮ ಮಾಡಿಕೊಂಡು ಸಮಸ್ತ ಜೀವನವನ್ನ ಅರ್ಥಪೂರ್ಣ ಮಾಡಿಕೊಳ್ಳುತ್ತಾ ಸಫಲ ಮತ್ತು ಸಾರ್ಥಕ ಮಾಡಿಕೊಳ್ಳುತ್ತಾನೆ. ಯೋಗದ ಬಗ್ಗೆ ಮತ್ತು ಹೇಳಿದರು. ಅದಕ್ಕೆ ಅಷ್ಟಾಂಗ ಯೋಗಗಳಂತದವ. ಪಾತಂಜಲಿ ಮಹರ್ಷಿದು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳ ಪೈಕಿ ಯಮಾಂಗ ಸಾಧನೆ ನೈತಿಕ ಮಹತ್ವ ಹೇಳುತ್ತದೆ. ಯಮ ನಿಯಮ ಅಂತದವಲ್ಲ, ಅದರೊಳಗ ಯಮ ಅಂಗ ಸಾಧನೆ ನೈತಿಕ ಮಹತ್ವ ಹೇಳ್ತದ. ಮತ್ತ ನಿಯಮ ಸಾಧನೆ ಏನ್ ಮಾಡ್ತದ? ಅದು 5 ಪ್ರಕಾರಗಳವಾಗಿ ಹೇಳ್ತದ. ಏನು? ಯಮ ಪಂಚಕ. ಯಮದೊಳಗ ಇವು ಅಷ್ಟಾಂಗ ಯೋಗದ ಹೆಸರುಗಳು ಗೊತ್ತದವ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಹೆಸರುಗಳು ಗೊತ್ತವ ಇಲ್ಲ? ಇವೆಲ್ಲ ಜನರಲ್ ಇವು. ಬರ್ಕೋತೀರ ಹೆಂಗ ಹೇಳ್ರಿ? ಗೊತ್ತದವ ಇವು, ಎಲ್ಲರಿಗೂ ಗೊತ್ತಿರೋ ಮಾತೇ ಅವ ಇವು. ಇದ್ರೊಳಗೆ ಯಮ ಅಂತ ಏನದಲ್ಲ, ಅದ್ರೊಳಗ 5 ಅದಾವ. ಮತ್ತ ಯಮದೊಳಗ ಒಂದು ಅಹಿಂಸೆ, 2ನೇದ್ದು ಸತ್ಯ, 3ನೇದ್ದು ಅಸ್ಥೇಯ, 4ನೇದ್ದು ಬ್ರಹ್ಮಚರ್ಯ, 5ನೇದ್ದು ಅಪರಿಗ್ರಹ. ಯಮ ಸಾಧನೆ ಹೆಂಗಪ್ಪ ಅಂತಂದ್ರ ಅಹಿಂಸೆ, ಕಾಯ ವಾಚ ಮನಸಾದಿಂದ ಒಟ್ಟ ಹಿಂಸೆ ಮಾಡ್ಲಾರ್ದಂಗ, ಹಿಂಸೆ ಮಾಡುವ ಪ್ರಸಂಗ ಬಂದಾಗ್ಯೂ ಕೂಡ ನಾವೇನ್ ಮಾಡ್ಬೇಕು? ಹಿಂಸೆ ಮಾಡ್ಲಾರ್ದಂಗಿರದೆ ಯಮ, ಅಹಿಂಸ. ಸತ್ಯ ಅಂದ್ರೆ ಸತ್ಯವನ್ನೇ ಹೇಳೋದು. ಅಸ್ಥೇಯ ಅಂತಂದ್ರೆ ಕಳ್ಳತನ ಮಾಡದಿರುವುದು. ಬ್ರಹ್ಮಚರ್ಯ ಅಂತಂದ್ರ ಏನ್? ಬ್ರಹ್ಮಚರ್ಯ
ಏನ್ ತಿಳ್ಕೊಂಡಿರಿ ಬ್ರಹ್ಮಚರ್ಯದ ಅರ್ಥ? ಬ್ರಹ್ಮಚರ್ಯ ಅಂದ್ರೆ ಏನ್ ತಿಳ್ಕೊಂಡ್ರಿ? ಶಿಸ್ತಿನಿಂದ ಇರೋದು. ಬ್ರಹ್ಮಚರ್ಯ ಅಂದ್ರೆ ಗಂಡು ಹೆಣ್ಣಿನ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರ. ಸನ್ಯಾಸಿ ಆದವನು ಹೆಣ್ಣಿನ ಸಂಬಂಧ ಮಾಡಬಾರ್ದು, ಅದು ಅವನು ಬ್ರಹ್ಮಚರ್ಯ. ಗೃಹಸ್ಥ ಆದವನು ತನ್ನ ಪತ್ನಿಯ ಜೊತೆಗೆ ಅಷ್ಟೇ ಸಂಬಂಧ ಇರಬೇಕು, ಅದು ಬ್ರಹ್ಮಚರ್ಯನೇ. ಮತ್ತ ಬ್ರಹ್ಮಜ್ಞಾನಿಯಾದವನು ಸದಾಕಾಲ ಒಂದು ಕ್ಷಣನೂ ಮರಿಲಾರ್ದಂಗ ತನ್ನ ಬ್ರಹ್ಮ ಸ್ವರೂಪದ ಅನುಭೂತಿಯಲ್ಲಿರುವುದೇ ಬ್ರಹ್ಮಚರ್ಯ. ಇಷ್ಟೊಂದು ಅರ್ಥಗಳದಾವು ಬ್ರಹ್ಮಚರ್ಯದಾಗ. ಮತ್ತೆ ಅಪರಿಗ್ರಹ, ಅನಾವಶ್ಯಕವಾಗಿ ಏನಾದರೂ ಸಂಗ್ರಹ ಮಾಡೋದು, ಮತ್ತ ಇದ್ದುದ್ರಾಗ ಅತೃಪ್ತಿ ಪಡೋದು, ಇವೆಲ್ಲ ಏನದವ ಯಮ ನಿಯಮದಾಗ ಬರ್ತಾವ. ನಮ್ಮಲ್ಲಿ ಏನದ ಅದ್ರೊಳಗೆ ಸಂತೃಪ್ತಿ ಪಟ್ಟು ಸಂತೋಷ ಪಟ್ರಿ ಅಂದ್ರ ಯಮ. ಅತೃಪ್ತಿ ಪಟ್ಟು ಹೆಚ್ಚಿನ ಸಂಗ್ರಹ ಮಾಡ್ಲಕ್ ಹೋದ್ರಿ ಅಂತಂದ್ರ ಅದು ಯಮದ ವಿರುದ್ಧ ಆಗ್ತದ. ಮುಂದೆ ನಿಯಮ ಅಂತದವ. ನಿಯಮಗಳು 5 ಏನದವಂದ್ರ ಶೌಚ. ಶೌಚ ಅಂದ್ರ ಸ್ವಚ್ಛ ಇರಬೇಕು, ಶರೀರ ಸ್ವಚ್ಛ ಇರಬೇಕು, ಮನಸ್ಸು ಬುದ್ಧಿಗಳು ಸ್ವಚ್ಛ ಇರಬೇಕು, ಭಾವನೆಗಳು ಸ್ವಚ್ಛ ಇರಬೇಕು, ಆಲೋಚನೆಗಳು ಸ್ವಚ್ಛ ಇರಬೇಕು, ಆಡುವ ಮಾತುಗಳು ಸ್ವಚ್ಛ ಇರಬೇಕು, ಕಾಯ ವಾಚ ಮನಸ ಶುದ್ಧೀಕರಣ. ಈ ಸ್ವಚ್ಛ ಇದ್ರೆ ಏನಾಗ್ತದ? ಕ್ಲೀನ್ಲಿನೆಸ್ ಈಸ್ ಗಾಡ್ಲಿನೆಸ್. ನೀವೇನು ಮಾಡೋದ್ ಬೇಕಾಗಿಲ್ಲ, ಸ್ವಚ್ಛ ಇದ್ದರೆ ಸಾಕು, ಅದೇ ದೈವತ್ವಕ್ಕೆ ಕರ್ಕೊಂಡು ಹೋಗ್ತದಂತ. ಸ್ವಚ್ಛತೆಯೇ ದೈವತ್ವ. ನಿಯಮ ಇದು, ಸ್ವಚ್ಛ ಇರಬೇಕಾಗಿದ್ದು ನಿಯಮ, ರೂಲ್ಸ್ ಇದು. ನೆಕ್ಸ್ಟ್ ಇನ್ನ ಒಂದು ರೂಲ್ಸ್ ಏನದಂತಂದ್ರೆ ದುಃಖ ಪಡೋದಿಲ್ಲ, ಸಂತೋಷವಾಗಿರ್ಲೇಬೇಕು. ರೂಲ್ಸ್ ಇದು. ಯೋಗ ಪದ್ಧತಿ ಒಳಗ ನೀವು ಯಾವಾಗ ಯೋಗಿಗಳ ಆಗ್ಬೇಕಂತ ಸಾಧನೆ ಮಾಡ್ಲಕತ್ತೀರಿ, ದುಃಖಕ್ಕೆ ಅವಕಾಶ ಇಲ್ಲ, ಚಿಂತೆಗೆ ಅವಕಾಶ ಇಲ್ಲ, ಭಯಕ್ಕೆ ಅವಕಾಶ ಇಲ್ಲ. ಏನ್ ಮಾಡ್ಬೇಕು? ಸಂತೋಷವಾಗಿರ್ಬೇಕು. ತನ್ನ ಬಳಿ ಇದ್ದಷ್ಟರಲ್ಲಿ ಸಂತೃಪ್ತವಾಗಿರಬೇಕು, ಸಂತೋಷವಾಗಿರಬೇಕು. ರೂಲ್ಸ್ ಇದು, ನಿಯಮ. ದುಃಖ ಪಡೋದ ರೂಲ್ಸ್ನಾಗ ಇಲ್ಲದು. ಮುಂದೇನದ? ತಪಸ್ಸ. ತಪಸ್ಸಂದ್ರೆ ಸರ್ವ ವಿಧಗಳ ದ್ವಂದ್ವಗಳನ್ನು ಸಹಿಸಿಕೊಳ್ಳೋದು, ಇದು ತಪಸ್ಸು. ಮತ್ತೆ ಸ್ವಾಧ್ಯಾಯ. ತಪ ಅಂತಂದ್ರೇನು? ಒಳ್ಳೆಯ ಕಾರ್ಯಗಳಿಗಾಗಿ, ಕಲ್ಯಾಣಕಾರಿ ಕಾರ್ಯಗಳಿಗಾಗಿ, ಗುರುಲಿಂಗ ಜಂಗಮರ ಸೇವೆಗಾಗಿ, ಪೂಜೆಗಾಗಿ, ಪ್ರಾರ್ಥನೆಗಾಗಿ ನಿಮಗೆ ಏನೇನು ತಾಪಗಳಾಗ್ತವ ಅವೆಲ್ಲ ತಾಳ್ಕೊಳ್ಳೋದೇ ತಪಸ್ಸು, ಮತ್ತಿನ್ನೇನಿಲ್ಲ. ಮುಂದೇನದ? ಸ್ವಾಧ್ಯಾಯ. ಸ್ವಾಧ್ಯಾಯ ಇದು ಕಂಪಲ್ಸರಿ ಮಾಡಬೇಕು. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸಾದಿ ಸಾಧನೆಗಳನ್ನು ತಗೊಂಡು, ಸಾಹಿತ್ಯನ ತಗೊಂಡು ಅಧ್ಯಯನ ಮಾಡ್ಕೋತಿರ್ಬೇಕು. ಇದು ರೂಲ್ಸ್. ಇದು ನಮ್ಮ ದೇಶದಾಗ ಹುಟ್ಟಿದ್ದಕ್ಕ ಈ ರೂಲ್ಸ್ ಫಾಲೋ ಮಾಡಬೇಕು. ಅಧ್ಯಯನ ನಿರಂತರವಾಗಿರ್ಬೇಕು. ಮಾಡ್ಲಿಕ್ಕತ್ತೀವಿ ಇಲ್ಲ ಅಧ್ಯಯನ ನಿರಂತರವಾಗಿ? ರೂಲ್ಸ್ ಫಾಲೋ ಮಾಡ್ಲಿಕ್ಕತ್ತೀವಿಲ್ಲ? ಸ್ವಾಧ್ಯಾಯ ಮಾಡಬೇಕು.
ಏನು ಬಂದ ಕಷ್ಟಗಳನ್ನ ದ್ವಂದ್ವಗಳನ್ನ ಸಹಿಸ್ಕೋಬೇಕು, ತಪಸ್ಸು ಮಾಡಬೇಕು, ಸಂತೋಷವಾಗಿರಬೇಕು, ಸ್ವಚ್ಛವಾಗಿರಬೇಕು. ಮತ್ತೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಶ್ವರ ಪ್ರಣೀತ ಅಂತಂದ್ರ ನಮ್ಮದೇನಿಲ್ಲಪ್ಪ, ಎಲ್ಲ ನಿಂದು. ನಾನು, ನನ್ನದು, ನನ್ನಿಂದ, ನನಗಾಗಿ ಅನ್ನೋದ್ರ ಬದಲಿ ನೀನು, ನಿನ್ನದು, ನಿನ್ನಿಂದ, ನಿನಗಾಗಿ ಅಂತೇಳಿ ಈಶ್ವರ ನೀ ಒಳಗಿದ್ದು ಪ್ರೇರಣೆ ಮಾಡಿದೆ ಅಂತೇಳಿ ಇಟೆಲ್ಲ ನಮ್ಮ ಸಂಸಾರ ಬೆಳೆದದಪ್ಪ. ಎಲ್ಲ ನಿಂದದಪ್ಪ, ನಂದೇನದ, ನನಗಾಗಿ ಇಲ್ಲಿ ಏನದಪ್ಪ, ಎಲ್ಲ ನಿನಗಾಗಿ ಅದ ಅಂತೇಳಿ ಈಶ್ವರನಿಗೆ ಏನ್ ಮಾಡಬೇಕು, ಎಲ್ಲವನ್ನು ಸಮರ್ಪಿಸಬೇಕು. ಕರ್ಮಗಳನ್ನು ಸಮರ್ಪಿಸಬೇಕು. ಮತ್ತ ಇನ್ನ ಏನ್ ಸಮರ್ಪಿಸಬೇಕು? ಎಲ್ಲಾ ಕರ್ಮಗಳನ್ನ ಈಶ್ವರನಿಗೆ ಸಮರ್ಪಿಸಿದ ಮೇಲೆ ಆ ಕರ್ಮದಿಂದ ಉಂಟಾಗುವ ಸುಖ ದುಃಖಾದಿ ಫಲಗಳನ್ನು ಸಹಿತ ಈಶ್ವರನಿಗೆ ಒಪ್ಪಿಸಬೇಕು. ನಿಮಗೆ ಸುಖ ಬಂದರೂ ಈಶ್ವರಂದೇ, ದುಃಖ ಬಂದ್ರೂ ಈಶ್ವರಂದೇ. ಹೆಂಗದ? ಕರ್ಮಗಳನ್ನ ಈಶ್ವರಿಗೆ ಸಮರ್ಪಿಸಬೇಕು. ಮಾಡುವ ಎಲ್ಲಾ ಕರ್ಮಗಳು ನೀ ನದಿ ಅಂತ ನಾ ಮಾಡ್ಲಕತ್ತೀನಿ ಅಂತ ಹೇಳ್ಕೊಂಡ್ರೆ ಅದು ಕರ್ಮ ಸಮರ್ಪಣೆ ಮಾಡ್ದಂಗ. ಮಾಡಿದ ಕರ್ಮದಿಂದ ಫಲಗಳೇನು ಉಂಟಾತವ ಆ ಫಲಗಳನ್ನ ಈಶ್ವರನಿಗೆ ಸಮರ್ಪಿಸಬೇಕು. ಸುಖನೂ ನಿಂದೆ, ದುಃಖನೂ ನಿಂದೆ. ಬಸವಣ್ಣವ್ರ ವಚನ ಅದ, ಎನ್ನ ವಾಮ ಕ್ಷೇಮ ನಿನ್ನದಯ್ಯ, ಎನ್ನ ಲಾಭ ಹಾನಿ ನಿನ್ನದಯ್ಯ, ಎನ್ನ ಮಾನ ಅಪಮಾನ ನಿನ್ನದಯ್ಯ. ವಚನ ಆದ ಇಲ್ಲ? ಎಲ್ಲ ಈಶ್ವರನಿಗೆ ಪ್ರಣೀತ. ಇದು ರೂಲ್ಸ್. ಇದು ನೀವು ಮಾಡಲೇಬೇಕು. ಹೆಂಗದ? ಈ ರೀತಿಯಾಗಿ ಯೋಗದಲ್ಲಿ ನೈತಿಕತೆಯ ಮಹತ್ವವನ್ನು ಹೇಳಲಾಯಿತು. ಯಾರು ಯೋಗದ ಯಮಾಂಗ ನಿಯಮಾಂಗಗಳನ್ನ ಪರಿಪೂರ್ಣವಾಗಿ ಅರಿಯುತ್ತಾರೋ ಅವರು ಮಾತ್ರ ಮೂರನೇ ಅಂಗವಾದ ಆಸನವನ್ನು ಸರಿಯಾಗಿ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. ಸಾಧನೆ ಮಾಡೋದೇನು? ಅದ್ಯಾವುದು? ಎದರ ಸಾಧನೆ? ಆಸನದ ಸಾಧನೆ ಅಂದ್ರೇನು? ಆಸನ ಅಂದ್ರ ಯಾವ ಭಂಗಿಯಲ್ಲಿ ಕೂಡ್ತಿರೋ ನಿಲ್ತಿರೋ ಗೊತ್ತಿಲ್ಲ, ಅದೇ ಭಂಗಿಯಲ್ಲಿ ಅಳ್ಳಾಡ್ಲಾರ್ದಂಗಿರ್ಬೇಕು. ನಿಮ್ಮದು ಬೊಗಣೆಯಾಗ ನೀರಿಟ್ಟಿರಿ, ನೀರು ಸುಮ್ಮನೆ ಅಳ್ಳಾಡ್ತದೆ ಏನದು? ಬೊಗಣಿ ಅಳ್ಳಾಡಿದ್ರೆ ನೀರು ಅಳ್ಳಾಡ್ತದೆ. ಮನಸ್ಸು ಯಾಕೆ ಚಂಚಲ ಆಗ್ತದ? ಸ್ಥೂಲ ಶರೀರ ಯಾಕೆ ಚಂಚಲ ಆಗ್ತದ? ಸೂಕ್ಷ್ಮ ಶರೀರ ಯಾಕೆ ಚಂಚಲ ಆಗ್ತದ? ಒಳಗ ನಿಮ್ಮ ಸೂಕ್ಷ್ಮ ಶರೀರ ನೀರಿದ್ದಂಗದ, ಸ್ಥೂಲ ಶರೀರ ಬೊಗಣಿ ಇದ್ದಂಗದ. ಈ ಸ್ಥೂಲ ಶರೀರ ಅಳ್ಳಾಡಿದ್ರೆ ಅದು ಅಳ್ಳಾಡ್ತದೆ, ಹೌದಿಲ್ಲ? ಅದಕ್ಕ ಏನ್ ಮಾಡ್ತಾನ? ಸ್ಥೂಲ ಶರೀರದೊಳಗೆ ಸ್ಥಿರತೆಯನ್ನು ತರ್ತಾನ. ಇದು ಅಳ್ಳಾಡ್ಲಿಲ್ಲ ಅಂತಂದ್ರೆ ಒಳಗಿನ ಮನಸ್ಸನ್ನು ಅಳ್ಳಾಡ್ಲಾರ್ದಂಗ ನಿಶ್ಚಲವಾಗಿರ್ತದಂತೇಳಿ ಆಸನಗಳನ್ನ ಹಾಕಿ ಸ್ಥೂಲ ಶರೀರದಲ್ಲಿ ಸ್ಥಿರತೆಯನ್ನ ತಂದು ಸೂಕ್ಷ್ಮ ಶರೀರವನ್ನು ಸ್ಥಿರವನ್ನಾಗಿ ಮಾಡ್ತಾನ. ಈಗ ನೀವು ಕುಂತಿರಿ, ಕೈ ಎತ್ತಿದ್ರಿ ಅಂತಂದ್ರ, ಕಾಲ್ ಎತ್ತಿದ್ರಿ, ಎದ್ದು ನಿಂತ್ರಿ, ಕುಂತ್ರಿ, ಮಕ್ಕೊಂಡ್ರಿ, ಎದ್ರಿ ಅಂತಂದ್ರ ಒಳಗಿಂದ ಅಳ್ಳಾಡ್ತದ ಇಲ್ಲ ಸೂಕ್ಷ್ಮ ಶರೀರ? ನಿಮಗ 106 ಆಸನಗಳು ಯೋಗ ಪದ್ಧತಿ ಒಳಗೆ ಹೇಳ್ಯಾರ. ಆ ಎಲ್ಲ ಆಸನಗಳು ನಿಮಗೆ ಹಾಕ್ಲಕ್ ಆಗ್ತದೋ ಆಗಂಗಿಲ್ಲೋ, ಆದ್ರೆ ನಿಮಗೆ ಹೆಂಗ ಕುಂದ್ರ ಆರಾಮ ಅನಿಸ್ತದ ಹಂಗ ಕುಂದ್ರಿ.
ಕುಂತು ಏನ್ ಮಾಡ್ರಿ, ಒಂದು ಗಳಿಗೆ ಕನಿಷ್ಠ 1 ಗಳಿಗೆ 24 ನಿಮಿಷ ಹ್ಯಾಂಗ್ ಕೂತೀರಿ ಹಂಗೆ ಕುಂದಿರಿ, ಅಳ್ಳಾಡ್ಲಾರ್ದಂಗ. ಹಿಂದಕ್ಕೆ ಸರಿಬೇಡ್ರಿ, ಮುಂದಕ್ಕೆ ಸರಿಬೇಡ್ರಿ, ಎಡಕ್ಕೆ ಸರಿಬೇಡ್ರಿ, ಬಲಕ್ಕೆ ಸರಿಬೇಡ್ರಿ, ಆ ಕಡೆ ಈ ಕಡೆ ಎದ್ದು ಓಡಾಡಬೇಡ್ರಿ, ಇದ್ದಂಗೆ ಕುಂದಿರ್ರಿ. ಅದಕ್ಕೇನಂತಾರ, ಆಸನ ಸಿದ್ಧಿ ಅಂತಾರ. ಅಲ್ಲಾಡದಂತೆ ಇದ್ದ ಹಾಗೆ ಇರುವುದು ಏನ್ ಮಾಡ್ತದಪ್ಪ ಅಂದ್ರ ನಿರ್ಮಲತೆ ಮತ್ತು ನಿಶ್ಚಲತೆ ಉಂಟಾಗ್ತದ ಆಸನ ಸಿದ್ಧಿಯಿಂದ. ಯಮ ನಿಯಮ ಆಸನ ಸಿದ್ಧಿ ಇವೆಲ್ಲನೂ ನಾವು ಮಾಡ್ಕೋಬೇಕಾಗ್ತದ. ನೀವು ಆಸನ ಹಾಕೋದು ನಾವು ಹಾಕ್ಲಿಕ್ಕಾಗ್ತದ? ನೀವು ಒಳ್ಳಾಡ್ಲಾರ್ದಂಗೆ ಕುಂದ್ರದು ನಾವು ಒಳ್ಳಾಡ್ಲಾರ್ದಂಗೆ ಕುಂದ್ರಲಿಕ್ಕಾಗ್ತದ? ನೀವು ಮಾಡ್ಬೇಕಾದ ಕೆಲಸ ನಾವು ಮಾಡ್ಲಿಕ್ಕಾಗ್ತದ? ಅದಕ್ಕೆ ಇಲ್ಲಿ 10 ಏನ್ ಹೇಳ್ಯಾರ, 5 ಯಮಾಂಗಗಳು 5 ನಿಯಮಾಂಗಗಳು ಏನ್ ಹೇಳ್ಯಾರ, ಇವುಗಳನ್ನ ಮೇಲಿಂದ ಮೇಲೆ ಕೇಳಿ. ಆ ನಿಯಮಾಂಗಗಳಂತೂ ರೂಲ್ಸ್ ಅಂತಂದ್ರೆ ಕಂಪಲ್ಸರಿ ಮಾಡಬೇಕಾವುದೇ ಇಲ್ಲ. ನಿಯಮ ಅಂದ್ರೆ ಕಂಪಲ್ಸರಿ ಮಾಡಬೇಕು, ಡ್ಯೂಟಿ. ಯಮ ಅಂತಂದ್ರೆ ಮನಸ್ಸು ಚೆನ್ನಾಗಿ ಇಟ್ಕೋಬೇಕು, ಸಮಾಧಾನ ಇಟ್ಕೋಬೇಕಾದ್ರೆ ಯಮಾಂಗಗಳ ಸಾಧನೆ ಮಾಡಬೇಕು. ಏನ್ ಮಾಡ್ತೀರಿ? ಯಮ ನಿಯಮಗಳ ಸಾಧನೆ ಮಾಡ್ತೀರಾ? ಈ ಪಾಠ ಮೇಲಿಂದ ಮೇಲೆ ಕೇಳಿ, ಯಮ ನಿಯಮಗಳ ಪಾಠಗಳನ್ನ ಕೇಳಿ ಅವುಗಳನ್ನ ಪಾಲನೆ ಮಾಡಬೇಕು. ಮಾಡಿದ್ರೆ ಅಂದ್ರ ಈ ಯೋಗದ ಪರಿಭಾಷೆಗಳು ಏನದವ ಅದು ನಾಳೆ ಒಂದು ದಿನ ಕಂಟಿನ್ಯೂ ಆಗ್ತದ. ಕಂಟಿನ್ಯೂ ಆದ್ಮೇಲೆ ಒಂದು ಕರ್ಮಕ್ಕೆ ನಾವು ಎಂಟ್ರಿ ತಗೋತೀವಿ. ಯಾವುದು? ಕರ್ಮಯೋಗ ಅಂತ ಚಾಲು ಆಗ್ತದೆ. ಅದಾದ್ಮೇಲೆ ಭಕ್ತಿ ಯೋಗ ಚಾಲು ಆಗ್ತದೆ. ಅದಾದ್ಮೇಲೆ ಜ್ಞಾನ ಯೋಗ, ಲಯ ಯೋಗ, ಹಠ ಯೋಗ, ಮತ್ತೆ ಯಾವುದು ಮಂತ್ರ ಯೋಗ, ಶಿವಯೋಗ, ಎಲ್ಲ ಯೋಗಗಳು ಪರಿಚಯ ಮಾಡಿ ಕೊಡ್ತೀವಿ. ನೀವು ಕೇಳಲಾರದ ಶಬ್ದಗಳಿದ್ರೆ ಅವು ಎಲ್ಲ ಪರಿಚಯ ಆಗ್ತವೆ. ಅವಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಜಗತ್ತಿನ ಗ್ರಂಥಗಳದಾವ. ನಿಮ್ಗೆ ಯಾವ ಯೋಗ ಮಾಡಿದರೆ ಸಮಾಧಾನ ಅನ್ನಿಸ್ತದ ಆ ಯೋಗ ಮಾಡ್ರಿ. ಆ ಗ್ರಂಥ ಇಟ್ಕೊಂಡು ಅಂತ ಒಬ್ಬ ಗುರುವಿನ ಬಳಿ ಹೋಗಿ ಸಾಧನೆ ಮಾಡ್ರಿ. ನೀವು ಪಡ್ಕೊಂಡಂತ ಜ್ಞಾನ ನಿಮ್ಮ ಅಂತಃಕರಣದೊಳಗ ಸ್ಥಿರವಾಗಿ ನಿಲ್ಲುತ್ತದೆ. ಅದೇನೋ ಆಗೋದು ನಮಗೆ ಇದಾಗ್ತದೆ. ನಾ ಹೇಳೋದು ಕೇಳಿಸ್ಲಕತ್ತೈತ್ರಿ. ಅದು ಲ್ಯಾಪ್ಟಾಪ್ ಇಂದು ಚಾರ್ಜ್ ಕಲಸಾಗಿ ಸ್ಕ್ರೀನ್ ಬಂದಾಗಿತ್ತು. ಹಾ, ಅದು ಲ್ಯಾಪ್ಟಾಪ್ ಇಂದು ಚಾರ್ಜ್ ಖಾಲಿಯಾಗಿ ಸ್ಕ್ರೀನ್ ಬಂದ್ ಆಗಿಬಿಟ್ಟಿತ್ತು. ನಾ ಹೇಳೋದು ಎಲ್ಲಿ ತನ ಆಗ್ಯದ ಅನ್ನೋದೇ ಗೊತ್ತಾಗಲಿಲ್ಲ.
ಈಶ್ವರ ಪ್ರಣೀತ ತನಕ ಹೇಳಿವಲ್ರಿ. ನಮ್ಮ ಸಮಸ್ತ ಕರ್ಮಗಳನ್ನ ಈಶ್ವರನಿಗೆ ಸಮರ್ಪಿಸಬೇಕು, ಮತ್ತ ಆ ಕರ್ಮಗಳ ಫಲಗಳನ್ನು ಈಶ್ವರನಿಗೆ ಸಮರ್ಪಿಸಬೇಕು. ಅಲ್ಲ ಅದು ಎಲ್ಲ ಆಗಿದ್ರೆ ಮತ್ತೆ ಇದು 5 ಯಮಾಂಗಗಳು ಯಮಾಂಗಗಳು ಐತ್ರಿ, ಮತ್ತೆ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಅಟಯೋಗ ಇವೆಲ್ಲ ಇದಕ್ಕೂ ಆಯ್ತದೆ. ಒಂದು ನಿಮಿಷ ಅಂತ ಹೇಳಿಲ್ಲ. ಹೌದು, ಲಾಸ್ಟಿಗೆ ಏನೋ ಬಂದಾಯ್ತು. ಕಣ್ಣು ಮುಚ್ಚಿಬಿಟ್ಟಿದ್ದೆ, ಕಣ್ಣು ಮುಚ್ಚಿ ಒಳಗೆ ಹೇಳಕತ್ತಿದ್ದೆ, ಕಣ್ಣು ತೆರೆದು ನೋಡ್ತೀನಿ, ಸ್ಕ್ರೀನ್ ಬಂದಾಗ್ಬಿಟ್ಟ. ಈ ರೀತಿಯಾಗಿ ಯೋಗದಲ್ಲಿ ನೈತಿಕತೆಯ ಮಹತ್ವವನ್ನ ಹೇಳಲಾಗಿದೆ. ಯಾರು ಯೋಗದ ಯಮಾಂಗ ನಿಯಮಾಂಗಗಳನ್ನ ಪರಿಪೂರ್ಣವಾಗಿ ಅರಿತಿರುತ್ತಾರೋ ಅವರು ಮಾತ್ರ ಆಸನ ಅಂದ್ರೆ 3ನೇ ಅಂಗವನ್ನ ಸರಿಯಾಗಿ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಅಲ್ಲಾಡ್ಲಾರ್ದಂಗೆ ಕುಂದಿರ್ಬೇಕನ್ನೋದು ಹೇಳೋದಲ್ರಿ. ಅಂದ್ರೆ ಎಲ್ಲ ಹೇಳದ, ಆಲ್ಮೋಸ್ಟ್ ಎಲ್ಲ ಹೇಳದ. ಲಾಸ್ಟಿಗೆ ಬಂದಾಗದಾಗ ಇಮಿಡಿಯೇಟ್ ಕ್ಯಾಚ್ ಮಾಡೀವಿ. ಅದಕ್ಕೆ ಇದ್ದ ಹಾಗೆಯೇ ಹೆಂಗ ಕುಂದಿರ್ತೀರಿ, ನಿಮ್ಮದೇ ಒಂದು ಆಸನ. ಆ ಆಸನಕ್ಕೇನಂತಾರ, ಈ ಶಾಸ್ತ್ರದಲ್ಲಿರುವಂತ ಆಸನಗಳು ಬಿಡ್ರಿ, ನಿಮ್ಮದೇ ಆದಂತ ಒಂದು ಆಸನ. ನೀವ್ ಹ್ಯಾಂಗ್ ಕೂತರ ಆರಾಮ್ ಅನ್ನಿಸ್ತದ, ಅದಕ್ಕೊಂದು ಆಸನಕ್ಕೊಂದು ಹೆಸರದ, ಅನುಕೂಲಾಸನ, ಸುಖಾಸನ, ಅನುಕೂಲಾಸನ. ನಿಮ್ಗೆ ಹ್ಯಾಂಗ್ ಕುಂದರ್ಸ್ಬೇಕನ್ನಿಸ್ತದ ಹಂಗ ಕುಂದರ್ರಿ, ಆರಾಮ್ ಕುಂದರ್ರಿ. ಆದ್ರೆ ಕುಂತಂಗೆ ಕುಂದಿರ್ಬೇಕು, ಅಳ್ಳಾಡ್ಲಾರ್ದಂಗೆ ಕುಂದಿರ್ಬೇಕು. ಅದಕ್ಕೆ ನಿಮ್ಮ ಅನುಕೂಲಾಸನದಲ್ಲಿ ಕುಂತು ಅಲ್ಲಿ ಆಸನದೊಳಗೆ ಇರ್ಬೇಕಾಗಿದ್ದು ಏನದು ಅಂತಂದ್ರೆ ಸ್ಥಿರತೆ, ಅಳ್ಳಾಡ್ಲಾರ್ದಂಗೆ ಕುಂದ್ರದು. ಅದು ಸಾಧನೆ ಮಾಡ್ಬೇಕಾಗ್ಯದ ಅಷ್ಟೇ. ಅಳ್ಳಾಡ್ಲಾರ್ದಂಗೆ ಕುಂದ್ರದು. ಇದೆಲ್ಲ ಕೇಳಿ ಅಷ್ಟೇ ಬಿಡ್ತೀರ, ದಿನ ಒಂದು 24 ನಿಮಿಷ ಅಳ್ಳಾಡ್ಲಾರ್ದಂಗೆ ಕುಂದಿರ್ತೀರ. ಮಾಡಬೇಕು. ನಿಶ್ಚಲ ನಿರ್ಜನ ಪ್ರದೇಶದೊಳಗ ಹೋಗಿ ಒಂದು ಮ್ಯಾಳಿಗೆ ಮೇಲರೆ ಕುಂದಿರ್ರಿ, ಎಲ್ಲರೇ ಊರ್ ಹೊರಗೆ ಒಂದು ಕಲ್ಲಿನ ಮೇಲರೆ ಹೋಗಿ ಕುಂದಿರ್ರಿ, ಎಲ್ಲರೇ ಕುಂದಿರ್ರಿ. ಒಂದು 24 ನಿಮಿಷ ಅಳ್ಳಾಡ್ಲಾರ್ದಂಗ ಯಾವ ಶಬ್ದಗಳು ಬರಲಿ, ಸ್ಪರ್ಶಗಳು ಬರಲಿ, ರೂಪಗಳು ಬರಲಿ, ರಸಗಳು ಬರಲಿ, ಗಂಧಗಳು ಬರಲಿ, ಆಸೆಗಳು ಬರಲಿ, ಏನಾರ ಥಾಟ್ಸ್ ಬಂದ್ರೆ ಬರಲಿ, ಆಲೋಚನೆಗಳು ಬಂದ್ರೆ ಬರಲಿ, ಏನ್ ಬೆಕ್ಕದ್ ಬರಲಿ, ನೀವು ಮಾತ್ರ ಅಳ್ಳಾಡ್ಲಾರ್ದಂಗೆ ಕುಂದಿರ್ಬೇಕು. ಯಮಾಂಗ ನಿಯಮಾಂಗ ಆಸನ, ಈ 3 ನೀವು ಮಾಡಲೇಬೇಕು. ಶುದ್ಧ ಬ್ರಹ್ಮ ಸ್ವರೂಪ ನಾನು ಅನ್ನೋದು ನೀವು ಧಾರಣೆ ಮಾಡಿದ ಮೇಲೆ ಅದರದ್ದು ಧ್ಯಾನ ಆಗ್ಬೇಕಾದ್ರೆ ಈ ಎಲ್ಲ ಸಾಮರ್ಥ್ಯಗಳನ್ನು ಬೆಳೆಸ್ಕೋಬೇಕು. ಯೋಗದ ಮಹತ್ವ ಅರ್ಥ ಆಗ್ಲಿಕ್ಕತ್ತದ ಅನ್ನಿಸ್ತೀನಿ. ಅದಕ್ಕೆ ನಾಳೆ ಯೋಗದ ಮಹತ್ವ ಹೇಳಿ ಆಯ್ತು. ಯೋಗ ಮಾಡಿದ್ರೆ ಇದರಿಂದ ಏನು ಪ್ರಯೋಜನಗಳಾಗ್ತಾವ ಅನ್ನೋದು ನಾಳೆ ಹೇಳ್ತೀವಿ. ಇವತ್ತು ಹೇಳಕ್ ಟೈಮ್ ಆಗ್ಯದಲ್ರಿ, 10:30 ಆಗ್ಲಕತ್ತು. ನಾಳೆ ಯೋಗದ ಪ್ರಯೋಜನಗಳು, ಇದರಿಂದ ಏನು ಉಪಯೋಗಪ್ಪ, ಯೋಗ ಯಾಕೆ ಮಾಡಬೇಕು ಅಂತ. ಸುಮ್ಮನೆ ಯಾರು ಮಾಡಂಗಿಲ್ಲ, ಉಪಯೋಗ ಇದ್ರೆ ಮಾಡ್ತಾರೆ. ಇದಕ್ಕೇನು ರೊಕ್ಕ ಬೇಕಾ, ರೂಪಾಯಿ ಬೇಕಾ, ಏನೇನು ಬೇಕಾಗಿಲ್ಲ. ಸುಮ್ಮ ಕೂತು ಮಾಡಬೇಕಾದ ಕೆಲಸಗಳು ಇವೆಲ್ಲ. ಇದನ್ನೇ ಮಾಡಿಸೋದಕ್ಕೆ ಟ್ರೈನಿಂಗ್ ಕೊಟ್ಟು ನಂಬಲ್ಲಿ ಬರ್ರಿ ಇರ್ರಿ 4 ದಿವಸ 1 ವಾರ ಇದ್ದಕ್ಕೆ ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಸಾವಿರ ಗಟ್ಟಲೆ ಚಾರ್ಜ್ ಮಾಡ್ತಾರೆ.
ಚಾರ್ಜ್ ಮಾಡ್ತಾರೆ. ಅಲ್ಲಿ ಹೋಗಿ ಎಲ್ಲರ ಜೊತೆಗೆ ಸತ್ಸಂಗ ಮಾಡಿ ಅವನ್ ನೆನೆ ಹಾಕಿದ ಕಾಳು ತಿಂದ್ಯಾ, ತರಕಾರಿ ತಿಂದ್ಯಾ, ಸೌತಿಕಾಯಿ ತಿಂದ್ಯಾ, ಯಾಕೆ ನಿಮ್ಮ ಊರಾಗ ಸಿಗಂಗಿಲ್ಲ, ನೆನೆ ಹಾಕಿದ ಕಾಳು ಸಿಗಲ್ಲ, ಕಾಯಿಪಲ್ಯ ಸಿಗಲ್ಲ, ಏನಾರ ಸಿಕ್ಕಾವೋ ಇಲ್ಲೋ ಅನ್ನಂಗೆ ಅಲ್ಲಿ ಎಮ್ಮಿ ಕರ ತಿಂದಂಗೆ ತಿಂತಾರೆ ಎಲ್ಲರೂ ಕೂಡಿ. ತಿಂದು ಮತ್ತೆ ತಮ್ಮ ಊರಿಗೆ ಬಂದು ಮತ್ತೆ ಅದೇ ಹೊಲಸದಂದು ಚಾಲು ಮಾಡ್ತಾರೆ. ಮತ್ತೆ ಅದೇ ರೋಡ್ ಮೇಲೆ ನಿಂತು ಮಿರ್ಚಿ ಬಜ್ಜಿ ತಿನ್ನೋದು, ಪಿಜ್ಜಾ ತಿನ್ನೋದು, ಪಾನಿಪುರಿ ತಿನ್ನೋದು. ಅಲ್ಲಿ ಹೋಗಿ ಯೋಗ ಮಾಡೋ ಶಿಬಿರದೊಳಗೆ ದೊಡ್ಡ ನಾಟಕ ಮಾಡ್ತಾರೆ ನನ್ನ ಮಕ್ಕಳು. ಅವೆಲ್ಲ ನೋಡಿದ್ರೆ ಭಾರಿ ವಿಚಿತ್ರ ಅನಿಸ್ತಿರ್ತವ. ಎಲ್ಲ ನಿಮ್ಮ ಮನೆಗೆ ಅದ, ಏನ್ ಬೆಕ್ಕದ್ ಮಾಡ್ಲಕ್ ನಿಮ್ ಮನೆಗೆ ಅದ, ಎಲ್ಲ ಮಾಡ್ಬೇಕು, ಮನೆಗೆ ಮಾಡ್ಲಕ್ ಸಾಧ್ಯ ಅದ. ರೊಕ್ಕ ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ನನಗ ರೊಕ್ಕ ಕೊಟ್ಟು ತಾವು ಕರ್ಕೊಂಡು ಹೋಗ್ಯಾರ. ನಾವು ಕೊಡ್ತೀವಿ ರೊಕ್ಕ, ನೀ ನಡಿ, ಸುಮ್ಮ ನಡಿ, ನೀ ನಮ್ ಸಂಗಟ್ ನಡಿ, ನೀ ಇಲ್ಲೇ ಕುಂದಿರ್ತಿದ್ ರಾಯಚೂರಾಗ, ನಿನ್ಗೆ ಏನ್ ಹೇಳಿದ್ರು ನೀ ಕೇಳಂಗಿಲ್ಲ, ಇಲ್ಲೇ ನಿಂದೆ ಹೇಳ್ಕೊತ್ ಕುಂದಿರ್ತಿದಿ, ನಡಿ ಅಂತೇಳಿ ಕರ್ಕೊಂಡೋದ್ರು. ರೊಕ್ಕ ಕೊಟ್ಟು ಕರ್ಕೊಂಡವ್ರು. ಹೋದ್ಮೇಲೆ ಅಲ್ಲಿ ನೋಡಿದ್ರ ಅವು ಏನೋ ಕಾಯಿಪಲ್ಯ ಹೋಳಿಟ್ಟಾರ, ಮೂಲಂಗಿ ಹೋಳಿಟ್ಟಾರ, ಸೌತಿಕಾಯಿ ಹೋಳಿಟ್ಟಾರ, ಗಜರಿ ಹೋಳಿಟ್ಟಾರ, ಕಾಳು ನೆನಾಕಿಟ್ಟಾರ, ಬಟ್ಟಲ್ದಾಗ ಅವಿಸ್ತೀನು ಇವಿಸ್ತೀನು, ಆಸನ ಮಾಡು, ಯೋಗ ಮಾಡು, ತಿರುಗಾಡು, ಅಡ್ಡಾಡು. ಮತ್ತ ಗಂಡು ಹೆಣ್ಣುಗಳ ಭೇದ ಭಾವ ಕಳಿಬೇಕು. ಯಾರು ಹೆಂಡ್ರು ಬೇಕು ಅವ್ರ ಹೆಂಡ್ರು, ಯಾರು ಗಂಡ್ರು ಬೇಕು ಅವ್ರ ಗಂಡ್ರು ಬರ್ಲಿ, ಎಲ್ಲಿ ಬೇಕಲ್ಲೇ ಕುಂದ್ರಿ, ಯಾರು ಬೇಕವ್ರು ಮಾತಾಡ್ರಿ. ನಮ್ಮ ಹೆಂಡ್ರು ಯಾರ ಸಂಘಟನೆ ಮಾತಾಡಿದ್ರು ಸುಮ್ಮಿರ್ಬೇಕು, ಯಾರ ಹೆಂಡ್ರು ನಮ್ಮ ಸಂಘಟ ಮಾತಾಡಿದ್ರು ಸುಮ್ಮಿರ್ಬೇಕು. ಇಂಥವೇ ಯೋಗದಾಗ ಮಾಡವು. ಇದು ವಿಚಿತ್ರ. ಆಮೇಲೆ ನಿಮಗೆ ಯಾರ್ಯಾರು ಯೋಗ ಮಾಡ್ಬೇಕಂತ ಈಗ ನಂಬಲ್ಲಿ ಏನಾಯ್ತು, ಯೋಗದ 13 ದಿವಸದ ಶಿಬಿರ ಮಾಡಿ ರೊಕ್ಕ ತಿಂದು ಏನೇನೋ ಮಾಡ್ತಾರಪ್ಪ. ಮಾಡಿದ್ಮೇಲೆ ಮುಂದೆ ಅವ್ರವ್ರು ಒಬ್ರಿಗೊಬ್ರು ಯಾರು ಹೆಂಗಸರೋ ಯಾರಿಗೋ ಅಟ್ರಾಕ್ಷನ್ ಆಗಿಬಿಡ್ತಾರಲ್ಲಿ. ಅಟ್ರಾಕ್ಷನ್ ಆಗಿದ್ಮೇಲೆ ಮುಂದೆ ನೀವು ಯೋಗ ಅನ್ನೋದು ಕಂಟಿನ್ಯೂ ಇಟ್ಕೋಬೇಕು. ಯಾರ್ಯಾರಿಗೆ ನೀವು ಲೈಕ್ ಮೈಂಡೆಡ್ ಅದಿರಿ, ನೀವು ಹಂಗೆ ಕಂಟಿನ್ಯೂ ಏನ್ ಮಾಡ್ಬೇಕು, ಜೊತೆಯಾಗಿ ಮಾಡಬೇಕು ಯೋಗ. ಅಂದ ಕೂಡ್ಲೇನೆ ಅವ ಗಾಂಡಿ ಎಲ್ಲಿರ್ತಾನೋ ಏನೋ, ಅವನು ಯೋಗ ಕಲ್ತ, ಅವನಿಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಅವನ ಹೆಂಡತಿ ಸಂಗಟ ಇನ್ನೊಬ್ಬ ಯಾವನೋ ಯೋಗ ಮಾಡೋದು ಕಲ್ತ, ಇಬ್ರು ಗಂಡ ಎಲ್ಲೋ ಏನೋ, ಈಕೆ ಯಾವನೋ ಇನ್ನೊಬ್ಬನಿಗೆ ಕರ್ಕೊಂಡು ಕೂತ್ ಯೋಗ ಮಾಡ್ಲಕ್ಕಂತ. ಆಕೆಗೆ ಮಕ್ಕಳಾಗಿದ್ದಿಲ್ಲ. ಮಕ್ಕಳಾಗಿಲ್ಲ ಅನ್ನೋದೇ ಒಂದು ಸಮಸ್ಯೆ ಅದ. ಮತ್ತೆ ಇನ್ನೊಬ್ಬ ಯಾವನಿಗೋ ಕರ್ಕೊಂಡು ಯೋಗ ಮಾಡ್ತೀನಿ ಅದು ಬಾಗ್ಲ ಮುಚ್ಕೊಂಡು ಕುಂದಿರ್ತಿದಲ್ಲ ಅಂತೇಳಿ ಅತ್ತಿ ಹೊಯ್ಕೊಳಕತ್ತಾಳ. ಅತ್ತಿ ಹೊಯ್ಕೊಳಕತ್ತನ. ಈಕೆ ಸಸಿ ಏನಂದಳು, ಮಕ್ಕಳು ಆಗಂಗಿಲ್ಲ ಅಂತೇಳಿ ನನಗ್ ಸಮಸ್ಯೆ ಇಲ್ಲ, ನಿನ್ನ ಮಗನಿಗೆ ಸಮಸ್ಯೆ ಅದ ನೋಡಿ, ಇಷ್ಟೆಲ್ಲ ಮೆಡಿಕಲ್ ರಿಪೋರ್ಟ್ ಅವ ಅಂತೇಳಿ ಸಸಿ ಅತ್ತಿ ಮಾರಿಗೆ ಮಗನ ರಿಪೋರ್ಟ್ಗಳೆಲ್ಲ ಒಗೆದ್ಬಿಟ್ರು. ಈ ಯೋಗ ಮಾಡೋರ್ದು ಪದ್ಧತಿಗಳಿವು. ಆಕೆ ಅತ್ತಿ ಎದಿ ಹೊಡ್ಕೊಂಡ್ಬಿಟ್ಲು. ಏನಕ್ಕೆ ಮರ್ಯಾದೆ ತೆಗಿಲಕತ್ತಳಲ್ಲ, ನನ್ನ ಮಗನಿಗೆ ಮಕ್ಕಳಾಗಲ್ಲ, ಯಾವನಿಗೆ ಕರ್ಕೊಂಡು ಮಗನ ಆಡ್ಲಕತ್ತಳಲ್ಲ. ಆಕಿ ಬಸರಾಗಿ ಆಕಿ ಮಗನ ಹಾಡ್ಯಾಗ ಅವ ಬಂದು ಆಕಿನ ಬಿಟ್ಟು ಬಿಡು ನಾನ್ ಮಾಡ್ಕೊತೀನಿ ಅಂತೇಳಿ ಅವ ಬಂದು ಜಗಳ ತೆಗದ. ಆಕಿನ ಬಿಡು ಅಂತ ಕಟ್ಕೊಂಡು ಹೆಣ್ತೀನಿ ಹೆಂಗ್ ಬಿಡ್ತಾರಲ್ಲೇ ಅಂತೇಳ ಅವನಿಗೆ ಇವ ಚಪ್ಪಲಿಲ್ಲ ಹೊಡೆದು, ಇವ್ರಿಗೆ ಅವ ಚಪ್ಪಲಿಲ್ಲ ಹೊಡೆದು. ಇದು ಯೋಗ ಪದ್ಧತಿ. ಹ್ಯಾಂಗೋ ಆಗಿ ಏನೋ ಆಗಿ ಒಂದು ಮಗ ಹಾಡದ ಮೇಲೆ ಅದು ಏನು ನನ್ನ ಹೆಂಡತಿ ಹುಟ್ಟಿದ ಮಗ ಅಂತೇಳಕ್ಕೆ ಅವ ಸುಮ್ಮ ಹೊತ್ಕೊಂಡು ಅಡ್ಡಾಡ್ಲಕ್ಕತ್ತ. ಆಯ್ತು, ಇವ ಪೂರ್ತಿ ಕೇರ್ಲೆಸ್ ಆಗಿಬಿಟ್ಟ. ಅವ ಯೋಗದ ಒಳಗ ಮಿತ್ರನೇನಾಗಿದ್ದ ಅವನೇ ಆಕಿ ಫುಲ್ ಕ್ಲೋಸ್ ಆಗಿ ಯಾವುದೋ ಬೇರೆ ಊರಾಗ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಟ್ರ ಅವ್ರು. ಇವನಿಗೆ ಇಲ್ಲೇ ಬಿಟ್ರು. ಇವ BP ಶುಗರು ಅವು ಇವು ಹಚ್ಕೊಂಡು ಟೆನ್ಷನ್ ಮಾಡ್ಕೊಂಡು ಯಾರ್ದೋ ಒಬ್ಬರ ಮನೆಯಾಗ ಕೂಳು ತಿಂದು ಬದುಕಿ ರಿಟೈರ್ ಆಗಿ ಏನ್ ಮಾಡ್ದ, ಒಂದು 10-15 ಲಕ್ಷ ರೂಪಾಯಿ ಬಂತು. ಬಂದ್ಮೇಲೆ ಅವನಿಗೆ ಯಾರು ಸಾಕ್ಯಾರ ಅವ್ರಿಗೆ ಕೊಡ್ಬೇಕಿಲ್ಲ ರೊಕ್ಕ. ಆ ರೊಕ್ಕ ತಗೊಂಡು ಮತ್ತೆ ತನ್ನ ಮೂಲ ಹೆಂಡತಿ ಬಲ್ಲೆ ವಾದ ಕೊಡ್ಲಕ್ಕ.
ಅಲ್ಲಿ ರೊಕ್ಕ ಕೊಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನ್ ಮಾಡಿದ್ರು, ರೊಕ್ಕ ಇಸ್ಕೊಂಡು ಒಂದು ದಿನ 2 ದಿನ 3ನೇ ದಿವಸಕ್ಕೆ ಸುದ್ದಿ ಬಂತು, ಊರ್ಲ್ ಹಾಕೊಂಡು ಸತ್ತನವ ಅಂತ. ಇವೆಲ್ಲ ನಮ್ಮ ಕಣ್ಣೆದುರಾದ ಘಟನೆಗಳು. ಅದಕ್ಕೆ ಎಲ್ಲಿ ಹೋಗ್ಬೇಡ್ರಿ, ನಿಮ್ ಮನೆಗೆ ಕೂತು ಏನ್ ಬೆಕ್ಕದ್ ಮಾಡ್ರಿ, ನಿಮ್ ಮನೆಗೆ ಮಾಡಿ. ಬಹಳ ಸುರಕ್ಷಿತ. ಎಲ್ಲಾರ ಹೋಗುನ ಎಂತವರೇ ಗಂಟು ಬೀಳ್ತಾವ, ಏನೇನೋ ಆಗ್ತಿರ್ತಾವ. ಯೋಗದ ಶಿಬಿರದೊಳಗೆ ಹೋಗಿ ಏನ್ ಮಾಡ್ತೀರಿ, ಆ ಎಲ್ಲಾ ಶಿಬಿರದೊಳಗ ಮಾಡುವ ಚಟುವಟಿಕೆಗಳು ನಿಮ್ಮ ಮನೆಯೊಳಗೇ ಕೂತು ಮಾಡ್ಲಿಕ್ಕೆ ಬೇಕಾದಷ್ಟು ಅನುಕೂಲ. ಏನೋ ವಿಚಿತ್ರ ಜೀವನಗಳು. ನಮ್ಮ ದೋಸ್ತಂದೇ ಒಂದು ಜೀವನ ಈ ರೀತಿ ಆಯ್ತು, ಯೋಗ ಕಲೀಲಕ್ಕೆ ಹೋಗಿ. ಆಮೇಲೆ ನಾನು ಅದಕ್ಕೆ ಅವನ ಕತೆ ಬಿಡ್ರಿ, ನನಗ್ ಮಾಡಿದ ಅನುಭವ ಏನಂತಂದ್ರ, ಒಳಗ್ ಕೂತು ಯೋಗ ಮಾಡ್ಯಾರ, ಆಸನ ಮಾಡ್ಯಾರ, ಧ್ಯಾನ ಮಾಡ್ಯಾರ, ಪ್ರಾಣಾಯಾಮ ಮಾಡ್ಯಾರ, ಎಲ್ಲ ಮಾಡ್ಯಾರ. ಹೊರಗೆ ಬಂದಕ್ಕೆ ಇವು ಕಚೋರಿ ಪಾನಿಪುರಿ ಹಿಡ್ಕೊಂಡು ನಿಂತಾರೆ ಎಲ್ಲರೂ ತಿನ್ನಕ್. ಹೊರಗೊಂದು ಬಂಡಿ ನಿಂತದೆ, ಯಾವಂದೋ ಒಬ್ಬ ಹೊಲಸುಳಮದೊಂದು, ಅವನ ಬಲ್ಲಿ ಅವ್ರು ತಿನ್ನಕತ್ತಾರ. ನಾನಂದೆ, ಈ ಶುದ್ಧೀಕರಣ ಹೊಂದೋದಕ್ಕ ಇಲ್ಲಿ ಒಂದು ಯೋಗ ಮಾಡಿ ಒಳಗ ಹಸಿ ತಪ್ಪಲಗಳು ತಿಂದು, ನೆನಚಿದ ಕಾಳು ಕುದಿಸ್ಲಾರ್ದು, ಒಗ್ಗರಣೆ ಎಣ್ಣೆ ಹೊಡಿಲಾರ್ದು ತಿಂದು ಹೊರಗೆ ಬಂದು ಇದೇನ್ ತಿನ್ನಕತ್ತೀರಿ ಅಂದೆ ನಾನು. ಇವೆಲ್ಲ ಆಂಟಿಬಯೋಟಿಕ್ ಇದ್ದಂಗ್ರಿ, ಇವು ತಿಂದ್ರೆ ನಮಗ ರೆಸಿಸ್ಟೆನ್ಸ್ ಪವರ್ ಬರ್ತದ, ಇವು ತಿನ್ನಂಗ್ ಬರ್ರಿ ಅಂತ ನನಗೊಂದು ಪ್ಲೇಟ್ ಕೊಟ್ರು. ಇದು ಯೋಗ ಪದ್ಧತಿ ಮಾಡೋರ್ದು ಸಿಸ್ಟಮ್ ಇದೆ. ಮತ್ತ ಅದ್ರಾಗ ಏನ್ ಸಣ್ಣವರೆಲ್ಲ ಎಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್ ಅದಾರ, ದೊಡ್ಡ ದೊಡ್ಡ ಮಂದಿನೇ ಅದಾರ. ಅವಿವೇಕಿಗಳು, ಮೂರ್ಖರು, ವಿವೇಕ ಇಲ್ಲ. ಯೋಗ ಮಾಡ್ತೀವಿ. ಬಹಳ ದೊಡ್ಡ ದೊಡ್ಡ ಅಪರಾಧಗಳ ಕೇಂದ್ರಗಳು ಯೋಗದ ಹೆಸರಿನೊಳಗ ಹಂಗೆ ನಡೆಸ್ಲಕತ್ತಾರ. ರೊಕ್ಕ ಕೊಟ್ಟು ಏನೇನೋ ಮಾಡ್ಲಕತ್ತಾರ. ಎಲ್ಲ ಹೊಸ ಟೈಪ್, ಇವೆಲ್ಲ ವೇಶ್ಯಾವಾಟಿಕೆಗಳು, ಅನೈತಿಕ ಚಟುವಟಿಕೆಗಳ ಕೇಂದ್ರಗಳಾಗ್ಲಕತ್ತಾವ. ಹಿಂಗಾಗಿ ಎಲ್ಲಿ ಹೊರಗೆ ಹೋಗೋದೇ ಇಲ್ಲ. ನಮ್ಮ ಮನ್ಯಾಗ ನಾವು ಕೂತ್ ಸುಮ್ಮನೆ ಮಾಡೋದಷ್ಟೇ. ಆದ್ರೆ ಮಾಡೋದು, ಆಗ್ಲಿಲ್ಲ ಅಂದ್ರೆ ಬಿಡೋದು. ಅದೇನ್ ಮಾಡಬೇಕಂತ ಏನಿಲ್ಲ. ಆಗ್ಲಿಲ್ಲ ಅಂದ್ರೆ ಅಯ್ಯೋ ಗುರುಗಳು ಹೇಳ್ಯಾರ, ಹೆಂಗಪ್ಪ ಇದು ಮಾಡ್ಲಿಲ್ಲ ಅಂದ್ರ ಅಂತ ಏನ್ ಸಮಸ್ಯೆ. ಮಾಡ್ಲಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ ಕಡೆ. ಅದು ಮಾಡೋ ಸಮಯ ಬಂದಾಗ ತಾನೇ ಮಾಡತ್ತದು. ಏನು ಬಹಳ ಮಾತಾಡ್ಲಕತ್ತೀವಿ. ಆದ್ರ ನಾವು ಮಾಡೋದು ಆಧ್ಯಾತ್ಮದ ಸಾಧನೆಯ ಜೊತೆಗೆ ಲೌಕಿಕ ಅನುಭವಗಳು ಸಹಿತ ನಮಗೆ ಇರಬೇಕು. ಇದ್ದಾಗೆ ಅದು ಪರಿಪೂರ್ಣ ಆಗ್ತದೆ. ಬೆಂಗಳೂರಾಗ ಹೋದೆ, 15 ದಿನ ಆ ಶಿಬಿರದೊಳಗೆ ಭಾಗವಹಿಸಿ ಬಂದೆ. 1 ತಿಂಗಳ ಇಂಥ ಶಿಬಿರದೊಳಗೆ ಭಾಗವಹಿಸಿ ಬಂದೆ. ಎಲ್ಲಿ ಹೋಗಿ ಬಂದ್ರು ಕತ್ತಿ ಬುದ್ಧಿ ಮಾತ್ರ ಅಷ್ಟೇ ಉಳಿದೋದು ತಲೆಯಾಗ, ಏನು ಕಡಿಮೆ ಆಗಿಲ್ಲ. ನಾವು ಕಳ್ಕೋಬೇಕತ್ತು ಮನೆಯಾಗ ಕೂತು ನಮ್ಮ ಪಾಡಿಗೆ ನಾವು ಸ್ವಂತ ಛಲದಿಂದ ಮಾಡಿದೆವಂತಂದ್ರೆ ಅವೆಲ್ಲ ಲಾಭ ಕೊಡ್ತಾವ. ಯಾರೋ ಹೋಗಿ ತಿರುಪತಿಗೆ ತಲೆ ಬೋಳಿಸ್ಕೊಂಡು ಬಂದರದ್ ನಾವು ಹೋಗಿ ತಲೆ ಬೋಳಿಸ್ಕೊಂಡು ಬಂದ್ರೆ ಅದೇನು ಕೆಲಸಕ್ಕೆ ಬರೋದು. ಅದು ಒಬ್ಬರು ನೋಡಿ ಒಬ್ಬರು ಮಾಡಿದ್ರು. ಯೋಗ ಅನ್ನೋದೇನದ, ಇದು ಸ್ವಂತ ತನ್ನ ಮನಸ್ಸಿನಿಂದ ತಾನು ಮಾಡೋದದ. ಇದು ಪಾಠ ಉಪಯೋಗ ಅದ ಇಲ್ರಿ ಇದು ಯೋಗದ್ದು. ಜ್ಞಾನ ನೀವೇನ್ ಮಾಡಿರಲ್ಲ, ಬ್ರಹ್ಮಜ್ಞಾನ ಅದು ಯೋಗದ ಒಂದು ಭಾಗ ಅಷ್ಟೇ.
ಯೋಗ ಈ ಜ್ಞಾನಕ್ಕಿಂತ ಬಹಳ ದೊಡ್ಡದು. ಎಷ್ಟೋ ತರ ಯೋಗದೊಳಗೆ ಜ್ಞಾನ ಯೋಗ ಒಂದು. ನೀವು ನಿಶ್ಚಲ್ ದಾಸಂದು ವಿಚಾರ ಸಾಗರ ಓದ್ಲಕತ್ತಿರಲ್ಲ, ಅದು ಜ್ಞಾನ ಯೋಗ ಅಷ್ಟೇ. ಯೋಗದ ಸಾಧನೆ ಒಳಗೆ ಒಂದು ಭಾಗ. ಅದರೊಳಗೆ ಯಾವ ನಿಮ್ಮ ಶರೀರದ ಭಾಗ ಕೆಲಸ ಮಾಡ್ಲಕತ್ತದ ಅಂದ್ರೆ ಬುದ್ಧಿ ಕೆಲಸ ಮಾಡ್ಲಕತ್ತದ. ನಿಮ್ಮ ಬುದ್ಧಿಗೆ ಎಕ್ಸರ್ಸೈಸ್ ಸಿಗ್ಲಕತ್ತದ. ನಿಮ್ಮ ಶರೀರಕ್ಕೆ ಎಕ್ಸರ್ಸೈಸ್ ಸಿಗೋದು ಕರ್ಮಯೋಗ, ಹಠಯೋಗ. ಮನಸ್ಸಿಗೆ ಎಕ್ಸರ್ಸೈಸ್ ಸಿಗೋದು ರಾಜಯೋಗ. ಹೃದಯಕ್ಕೆ ಎಕ್ಸರ್ಸೈಸ್ ಸಿಗೋದು ಭಕ್ತಿ ಯೋಗ. ಹೃದಯ ಅಂದ್ರೆ ಪ್ರಾಣ. ಅಟ್ಯಾಚ್ಮೆಂಟ್ ಆಗ್ತದೆ ನೋಡ್ರಿ ಅದಕ್ಕರೆ ಒಂದಕ್ಕೆ ಲಿಪ್ತ ಆಗಿ. ಪಂಚ ಪ್ರಾಣ ನೋಡಿದ್ರೆ ಪಂಚ ಪ್ರಾಣ ಅಂತಾರಲ್ಲ, ಅದೇ ಪ್ರಾಣ ಹೃದಯ. ಪ್ರೀತಿ, ಭಕ್ತಿ ಯೋಗ, ಹಿಂಗೆಲ್ಲ ಇರ್ತಾವ. ಎಲ್ಲ ಹೊಸ ಯೋಗಗಳು ಮಾಡಲೇಬೇಕು. ಈಗ ನಾವು ಮಾಡೋದೇನು ಒಂದು ಧ್ಯಾನ ಯೋಗ ಪಕ್ಕ ಮಾಡ್ಲಿಕ್ಕತ್ತೀವಿ. ಉಳಿದ ಯೋಗಗಳ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಇದು ಯೋಗ ಮುಗಿಯೋದರಾಗೆ ಮುಂದೆ ಕರ್ಮದ ಚಾಲು ಮಾಡೋಣ. ಕರ್ಮನು ಹೇಳೋಣ ಡಿಟೇಲ್ ಆಗಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ.